ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಮನುಷ್ಯರ ಜೀವನದಲ್ಲಿ ಸೋಲು ಕಂಡಾಗೆಲ್ಲ ಅವನ ಒಂದು ಸಹಜ ಗುಣ ಅಂತಂದರೆ ಇಲ್ವಾ ಸಮಯದ ಮೇಲೆ ಹೋರಿಸ್ಬಿಡೋದು, ಇಲ್ಲ ಇನ್ನೊಬ್ಬರ ಮೇಲೆ ಹಾಕ್ಬಿಡೋದು. ಅಂತಂದರೆ ಸಮಯದಿಂದ ಹೀಗಾಯಿತು, ಸಂದರ್ಭದಿಂದ ಹೀಗಾಯಿತು, ಇಲ್ಲ ಅವರಿಂದ ಆಯಿತು ಇವರಿಂದ ಅಂಥೇಳಿ ಹೊಣೆಯನ್ನು ಅವ್ರ ಮೇಲೆ ಹಾಕೋದು. ಆದರೆ ಯಾವತ್ತಿಗೂ ಕೂಡ ನಿಜವಾದ ಸೋಲು ಅಂತಂದರೆ ಏನು ಅಂಥೇಳಿ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಹಾಗಾಗಿ ನಿಜವಾದ ಸೋಲು ಅಂತಂದರೆ ಏನು ಅಂಥೇಳಿ ಇವತ್ತು ತಿಳಿಸ್ಕೊಳ್ಳೋದಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರ ಗುರುಗಳೇ. ಹಾಗಾದರೆ ಮನುಷ್ಯ ಜೀವನದಲ್ಲಿ ನಿಜವಾದ ಸೋಲು ಅಂತಂದರೆ ಏನು ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸೋಲು ನೀನು ಆವಾಗಲೇ ಹೇಳಿಬಿಟ್ಟಿದ್ಯಾ, ಹಲವಾರು ಕಾರಣಗಳು. ಆದರೆ ನಾವೇ ಅದನ್ನು ಸೋಲು ಯಾಕಾಯಿತು ಅಂತಕ್ಕಂತಹ ಒಂದು ವಿಚಾರವನ್ನು ನಾವೇ ಅದಕ್ಕೆ ಅರ್ಥಗರ್ಭಿತವಾಗಿ ಯೋಚನೆ ಮಾಡೋಕ್ಕೆ ಬಂದರೆ, ಪ್ರಯತ್ನ ಪಟ್ಟರೆ ಅದು ನಮ್ಮಿಂದಾನೇ ಅಂತ ಗೊತ್ತಾಗತ್ತೆ. ಯಾವುದದು ನಮ್ಮಿಂದ ಏನಾಗತ್ತಾಗಾದರೆ ಅಂದರೆ ಇದಕ್ಕೆ ಎಷ್ಟು ಸರಳವಾದ ವಿಚಾರ ಅಂದರೆ ಸುಸ್ತು. ಹೌದಾನೆ? ಹೌದು ಗುರುಗಳೇ. ಯಾಕೆ ಅಂದರೆ ಸೋಲು ಬರೋದೇ ಸುಸ್ತಿಂದಾನೆ. ನನ್ನ ಕೈಲಿ ಆಗಲ್ಲ ಅಪ್ಪಲ್ಲೋ, ಇಲ್ಲಪ್ಪ ಸ್ವಲ್ಪ ಮುಂದೆ ಹೋಗು, ಆಗೋಯ್ತು ಬಂದ್ಬಿಡು, ಆಗಲ್ಲ ನನ್ನ ಕೈಲಿ ಆಗಲ್ಲ. ಹೌದು ಅಲ್ವಾ? ಹೌದು. ಬೆಟ್ಟ ಹತ್ತು, ನನ್ನ ಕೈಲಿ ಆಗಲ್ಲ. ಬೆಟ್ಟ ಹತ್ತೋದು ಕಾಲಿಂದ, ಹೌದು, ನನ್ನ ಕೈಲಾಗಲ್ಲ ಅಂತಾರೆ. ಹೌದು, ನನ್ನ ಕೈಲಾಗಲ್ಲ. ಅಂದರೆ ವಿಚಾರಗಳು ಎಲ್ಲಿಗೆ ಹೋಗುತ್ತೆ ಅಂದರೆ, ಆ ಸೋಲು ಅಂತಕ್ಕಂಥ ವಿಚಾರ ಸುಸ್ತಿನ ಪ್ರಭಾವ. ಇವತ್ತು ಯಾರಿಗಿಲ್ಲಮ್ಮ ಸುಸ್ತು? ಎಲ್ರಿಗೂ ಇದೆ ಗುರುಗಳೇ. ಈಗ ಈ ಸುಸ್ತಲ್ಲೇ ಬದುಕು ಚೆನ್ನಾಗಿರತ್ತಾ? ಇಲ್ಲ ಗುರುಗಳೇ, ಚೆನ್ನಾಗಿರಲ್ಲ. ಯಾವ್ದಾದ್ರು ಚೆನ್ನಾಗಿರತ್ತಾ? ಇಲ್ಲ ಚೆನ್ನಾಗಿರಲ್ಲ. ಸ್ಟಾರ್ ಹೋಟೆಲ್ಗೆ ಹೋಗಿ ಒಳ್ಳೆ ಊಟ ಮಾಡೋಣ ಅಂದರೂ ಇಷ್ಟ ಆಗಲ್ಲ. ಹೌದು. ಅಯ್ಯೋ ಯಾರಿಗೆ ಬೇಕು ಸುಮ್ಮನೆ ಅನ್ಕಡೆ ಕುತ್ಕೊಂಬಿಡ, ಎಲ್ಲ ಮಲ್ಕೊಂಬೋಣ. ಹೌದು ಅಲ್ವಾ? ಹೌದು. ಈಗ ಓದೋ ಮಕ್ಕಳಿಗೆ ಇದಾಗ್ಬಿಟ್ರೆ ಆಗ್ತಾ ಇದೆ ಅಂತೀಯ, ಇಲ್ಲ ಅಂತೀಯ? ಆಗ್ತಿದೆ ಗುರುಗಳೇ. ಅಲ್ವಾ? ಹೌದು. ಓದೋ ಮಕ್ಕಳಿಗೆ ಎರಡು ಟಾಪಿಕ್ ಹೈಲೈಟಾಗಿ ತಗೊಳ್ಳೋಣ. ಮದುವೆ ಆಗಿರತಕ್ಕಂತಹ ಗಂಡ ಹೆಂಡತಿಗೆ, ಓದೋ ಮಕ್ಕಳಿಗೆ ಇದು ಬಂದರೆ ಮುಗೀತಲ್ಲ, ಮುಗೀತು ಗುರುಗಳೇ. ಆಮೇಲೆ ಇದನ್ನು ರಿಪೇರಿ ಮಾಡೋಕ್ಕಾಗಲ್ಲ, ಆಗಲ್ಲ. ತುಂಬ ಬೇಕು, ತುಂಬ ಸಮಯ ಬೇಕು. ಸಮಯ ಆದರೂ ಕೂಡ ಎಲ್ಲಿ, ಯಾರ ಹತ್ರ, ಹೇಗೆ, ಅಲ್ವಾ? ಹೌದು. ಇನ್ನು ಇವ್ರನ್ನೆಲ್ಲ ಹುಡ್ಕೋದು. ಹಲವಾರು ರೀತಿಯಲ್ಲಿ ಇವತ್ತು ನಾವು ಯಾಕೆ ಈ ರೀತಿಯಾಗಿ ಅನುಭವಿಸ್ಬೇಕು, ಸುಸ್ತು ಯಾಕೆ ಬರಬೇಕು? ನೋಡೋಕೆ ಮಾತ್ರ ಚೆನ್ನಾಗಿ ತಿನ್ನು ಅಂತಾರೆ ಕೆಲವರು. ಹೌದು, ಹೇಳೋದು ಅದನ್ನೇ. ಚೆನ್ನಾಗಿ ತಿಂದರೆ ಸುಸ್ತೋಗತ್ತಾ ಅಂತ ನಾನು ಕೇಳ್ತೀನಿ. ಏನಮ್ಮ? ಇಲ್ಲ ಗುರು, ಚೆನ್ನಾಗಿ ತಿಂದರೆ ಅಲ್ಲೇ ಉಳ್ಕೊಂಡ್ಬಿಡ್ತಾರೆ. ಹೌದು ಅಲ್ವಾ? ಹೌದು. ಅಂದರೆ ಚೆನ್ನಾಗಿ ತಿನ್ನೋದ್ರಿಂದ ನಮ್ಮಲ್ಲಿರ್ತಕ್ಕಂಥದ್ದು ನಮಗೆ ಸುಸ್ತು ಹೋಗುತ್ತೆ ಅಂತಕ್ಕಂಥದ್ದಾಗಲಿ, ಕಡಿಮೆ ತಿನ್ನೋದ್ರಿಂದ ಸುಸ್ತೋಗ್ತದೆ ಅಂತಕ್ಕಂಥದ್ದಾಗಲಿ ಎರಡೂ ತಪ್ಪೆ. ಮತ್ತೇನು ಮಾಡಬೇಕು ಗುರುಗಳೇ? ಅದೇ ವಿಷಯ ಬೇಕಾಗಿರೋದು. ಈಗ ಕಡಿಮೆ ತಿಂದರೂ ಸುಸ್ತು, ಜಾಸ್ತಿ ತಿಂದರೂ ಸುಸ್ತು. ಆಮೇಲೆ ಇನ್ನು ಮಧ್ಯದಲ್ಲಿ ಬರುತ್ತಲ್ಲ, ಏನು ಕ್ಯಾರೆಟ್ ತಿಂದರೆ, ಬೀಟ್ರೂಟ್ ತಿಂದರೆ, ಇದೆಲ್ಲ ತರಕಾರಿ ತಿಂದರೆ, ಹಾಲು ಕುಡಿದ್ರೆ, ಹೌದಾ? ಇದ್ರ ಮಧ್ಯದಲ್ಲಿ ಇದೆಲ್ಲ ಬರುತ್ತೆ. ಹೌದು, ಬರುತ್ತೆ. ಹೌದಾ? ಆದರೂ ಸುಸ್ತು ಕಮ್ಮಿ ಆಗಲ್ಲ. ಯಾಕೆ? ಹೌದು. ಅಲ್ವಾ? ಅದಕ್ಕೊಂದು ಸಣ್ಣ ಉದಾಹರಣೆಯನ್ನು ಕೊಡಬೇಕಾಗತ್ತೆ. ಚಿಕ್ಕ ವಯಸ್ಸಲ್ಲೇ ಬಾಲನೆರೆ ಅಂತ ತಲೆ ಕೂದಲು ಬೆಳಗಾಗೋದು, ಎಲ್ಲೋ ಅಲ್ಲೊಂದಿಲ್ಲೊಂದು, ಗಂಡ ಆಗಿರ್ಬೋದು ಹೆಣ್ಣಾಗಿರ್ಬೋದು. ಬೇಜಾರಾಗತ್ತೆ ತಾನೆ? ಚಿಕ್ಕ ವಯಸ್ಸಿಗೆ ಬಿಳಿ ಕೂದಲು ಬಂತಲ್ಲಪ್ಪ, ತುಂಬ ಆಗತ್ತೆ. ಇದು ಸುಸ್ತಿನ ಹಿನ್ನೆಲೆ. ಯಾರ ದೇಹದಲ್ಲಿ ಸುಸ್ತಿದೆ ಅವ್ರ ದೇಹದಲ್ಲಿ ಬೇಗ ಬಿಳಿ ಕೂದಲು ಬರುತ್ತೆ. ಅದಕ್ಕೆ ಕಾರಣ ಏನು ಅಂತ ಹೇಳ್ಬೋದು? ಯಾಕೆ ಬಿಳಿ ಕೂದಲು ಬರುತ್ತೆ ಚಿಕ್ಕ ವಯಸ್ಸಿಗೆ? ಏನು ಹೇಳ್ಬೋದು? ಏನು ಕಾರಣ ಏನು ಹೇಳ್ಬೋದು? ಯಾಕೆ ಬಂತು ಚಿಕ್ಕ ವಯಸ್ಸಿಗೆ ಬಿಳಿ ಕೂದಲು? ಯಾಕೆ ಬಂತು? ಯಾಕೆ ಬರಬೇಕಿತ್ತು? ಏನು ಕಾರಣ? ಆದ್ಮೇಲೆ ಬರಬೇಕು, ವಯಸ್ಸಿನ ಮುಂಚೆ ಬಂದಿದೆಯಲ್ಲ. ಈಗ ಚಿಕ್ಕ ವಯಸ್ಸು, ಈಗ ಮದುವೆ ಆಗಿಲ್ಲ ಇನ್ನು, ಬಿಳಿ ಕೂದಲು. ಅಂದರೆ ಇವಾಗ ನಮ್ಮನ್ನೆಲ್ಲ ಜನಸಾಮಾನ್ಯನ ಕೇಳಿದ್ರೆ ನಾವು ಹೆರಿಡಿಟಿ ಬಂತು, ಇಲ್ಲ ಸ್ಟ್ರೆಸ್ಸಿಂದ ಬಂತು ಅಂತ ಹೇಳಿ, ಹಾಗಿದ್ಮೇಲೆ ತಾಯಿಗೆ ಬಿಳಿ ಕೂದಲು ಬಂದೇ ಇರಲ್ಲ, ಮಗಳಿಗೆ ಬರುತ್ತೆ. ಈಗ ನೀನೇನು ಹೇಳಿದ್ದು? ಹೆರಿಡಿಟಿ ಅಂತ ಅಲ್ವಾ? ಈಗ ಅಮ್ಮನಿಗೆ ಬಂದೇ ಇಲ್ಲ, ಫಸ್ಟ್ ಕ್ಲಾಸ್ ಚೆನ್ನಾಗೇ ಇರ್ತಾರೆ. ಹೌದು.
ಆಮೇಲೆ ಅಮ್ಮ ಕನ್ನಡಕ ಹಾಕೊಂಡ್ರಲ್ಲ, ಮಗಳು ಕನ್ನಡಕ ಹಾಕೊಂಡಿರ್ತಾಳೆ. ಹೌದು. ಇದೇನು ಮಾಡೋದು? ಯೋಚನೆ ಮಾಡಬೇಕು. ಅಂದರೆ ನಾವು ಎಲ್ಲೋಗ್ಲಿ ಎಲ್ಲ ತಗಲಾಕೊಳ್ಳೋ ವಿಚಾರನೆ ಮಾತಾಡೋದು. ಹೌದು. ಒಂದಕ್ಕೊಂದು ಲಿಂಕೇ ಇರಲ್ಲ. ವಂಶದಲ್ಲಿ ಬಂದ್ಬಿಟ್ಟಿದೆ ಅಂದರೆ ತಾಯಿ ಥರ ಮಗಳು ಇರೋಕ್ಕೆ ಸಾಧ್ಯನೇ ಇಲ್ಲ, ಫುಲ್ ಆಂಟಿ ಆಗಿಬಿಟ್ಟಿರ್ತಾಳೆ. ಕೆಲವರು ಮಗಳು ಅಂತ ಹೇಳಲ್ಲ, ಅಕ್ಕ ತಂಗಿರ ಅಂತ ಕೇಳ್ತಾರೆ. ಹೌದು. ಆ ರೇಂಜ್ ಗೊತ್ತಾಗಿರುತ್ತೆ. ಹೌದೌದು. ಇದೆಲ್ಲವೂ ಕಾರಣ ದೇಹದಲ್ಲಿರುವಂಥ ಸುಸ್ತು. ಈ ಸುಸ್ತು ಏನಕ್ಕಾರು ಬರುತ್ತೆ? ತಿನ್ನೋದ್ರಿಂದನ, ತಿಂದೆ ಇರೋದ್ರಿಂದನ? ಈ ಎರಡರ ಮಧ್ಯ ಒಂದು ಸತ್ಯ ಇದೆ. ಅದನ್ನು ಇವತ್ತು ತಿಳ್ಕೊಬೇಕಾಗತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ, ಸುಸ್ತು ಯಾಕಪ್ಪ ಬಂತು? ಚೆನ್ನಾಗಿ ಕೆಲವು ತಂದೆ ತಾಯಿ ಪಾಪ ಕಂಪ್ಲೇಂಟ್ ಹೇಳ್ತಾರೆ, ಚೆನ್ನಾಗಿ ತಿಂತಾನೆ ಸ್ವಾಮಿ ಮಗವು, ಯಾಕೋ ಹಿಂಗೆ ಸುಸ್ತು ಅಂತಾನೆ. ನಾನು ಚೆನ್ನಾಗಿ ತಿಂತೀನಿ, ಅವರೇ ಹೇಳ್ಕೊತಾರೆ. ನಾನು ಟೈಮ್ ಸರಿಗೆ ತಿಂತೀನಿ, ಆದರೂ ಸುಸ್ತು. ಹೌದು. ನಾನು ಎಲ್ಲ ಕಡೆ ತೋರಿಸ್ದೆ, ಡಾಕ್ಟರ್ ಹತ್ರ ತೋರಿಸ್ದೆ, ಎಲ್ಲ ಬರ್ಕೊಟ್ರು, ಟಾನಿಕ್ ತಗೊಂಡೆ, ಹಾಲು ಕುಡ್ದೆ, ಏನು ಮಾಡೋದು ಸುಸ್ತು ಹೋಗ್ತಾ ಇಲ್ಲ ಹೇಳ್ತಾರೆ. ಹೌದು ಅಲ್ವಾ? ಇನ್ನೆಲ್ಲೋ ಕೇಳೋದೆಲ್ಲಿ? ಅಂದರೆ ನಮಗೆ ಗೊತ್ತಿಲ್ಲದೇ ಇರುವ ರೀತಿಯಲ್ಲಿ ಆ ಸುಸ್ತು ಇನ್ನೆಲ್ಲಿರ್ಬೋದು ಆ ಮೂಲ. ಅದನ್ನು ನಾವು ಗಮನಿಸ್ಕೊಂಡಾಗ ಪ್ರತಿಯೊಬ್ಬರು ಶ್ರೀಮಂತರೇ ಆಗ್ತಾರೆ. ಯಾರಿಗೆ ಸುಸ್ತು ಅಂತ ಹೇಳಲ್ವೋ ಕಾಣಲ್ವೋ ಅವರು ಸದಾ ಶ್ರೀಮಂತರೇ. ಕೂರಕ್ಕೆ ಬಿಡಲ್ಲಮ್ಮ. ಅದು ಯಾವಾಗಲೂ ಅದು ಇದು ಇದು ಅದು ಅದು ಮಾಡ್ತಾ ಇರ್ತಾರೆ. ಏನೋ ಒಂದು ವಿಷಯ ತಗೋತಾ ಇರ್ತಾರೆ, ಏನೋ ಒಂದು ಓದ್ತಾ ಇರ್ತಾರೆ, ಎಲ್ಲಿಗೋ ಹೋಗ್ತಾ ಇರ್ತಾರೆ. ಸುಸ್ತಿಲ್ಲ ಅಂದರೆ. ಹೌದು. ಸುಸ್ತಿದ್ದಾಗ ಎಷ್ಟೇ ನೀನು ಕರ್ಕೊಂಡೋಗ್ತೀನಿ ಬಾ ಅಂದ್ರೂ ಇಲ್ಲ, ನನ್ನ ಕೈಲಿ ಆಗಲ್ಲ ಅಲ್ವಾ? ಹೌದು. ಇದೇನು ಕೊನೆಗೆ ದೇವರು ಕೊಟ್ಟರೆ ಶಾಪ ಅಂತ ಅನ್ಕೋಬೋದಾ? ಕೊನೆಗೆ ಅದನ್ನೇ ಹೇಳ್ತಾರೆ ಗುರುಗಳೇ. ಅಷ್ಟೇ, ಸಿಕ್ಕೋ ದೇವ್ರ ತಾನೆ. ಅಷ್ಟೇ. ಅದಕ್ಕೆ ವಿಚಾರವನ್ನು ತಿಳ್ಕೊಳ್ತಕ್ಕಂತಹ ಒಂದು ವಿಷಯಕ್ಕೆ ಹೋದಾಗ ದೀರ್ಘವಾಗಿ ನಾವು ಯೋಚನೆ ಮಾಡ್ತಕ್ಕಂಥದ್ದಕ್ಕಿಂತ ಹೆಚ್ಚಾಗಿ ಈ ಸುಸ್ತು ಅಂತಕ್ಕಂಥದ್ದು ನಮ್ಮನ್ನು ಯಾಕೆ ಇಷ್ಟೊಂದು ಆಟ ಆಡಿಸುತ್ತೆ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ನಾವು ಸಾಮಾನ್ಯವಾಗಿ ಇವತ್ತಿನ ಒಂದು ಸಂದರ್ಭ, ಬೇಸಿಗೆ ಕಾಲ ಬೋರ್ಡ್ ಹಾಕ್ಕೊಂಡಿದ್ದೀವಿ. ಹೌದಾ? ಈ ಬೇಸಿಗೆ ಕಾಲದಲ್ಲಿ ತುಂಬ ಬಿಸಿಲು ಜಾಸ್ತಿ, ತುಂಬ ಸೆಕೆ ಆಗ್ತಾ ಇದೆ ಅಂತ ಸುಮಾರು ಜನ ಪರದಾಡ್ತಾರೆ. ಹೌದು. ಅದರಲ್ಲಿ ಈ ಸೆಕೆಲೂ ಕೆಲವರು ಒದ್ಕೊಳ್ಳೋರು ಕೂಡ ಇದ್ದಾರೆ. ಈಗ ಏನು ಮಾಡೋಣ? ಈಗ ಅವ್ರಿಗೆ ನಮಗೆ ಸೆಕೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಅವರು ಒದ್ಕೋತಾವ್ರೆ, ಬೈತಾರೆ. ಇವನೇನು ಮನುಷ್ಯನ ಏನು ನೋಡು, ಇಷ್ಟೊಂದು ಸೆಕೆ ಇವ್ರು ಒದ್ಕೋತಾವ್ರಲ್ಲ. ಇದರಲ್ಲಿ ಗಂಡ ಹೆಂಡ್ತಿನೂ ಆಗ್ಬೋದು. ಒಬ್ರಿಗೆ ಫ್ಯಾನ್ ಬೇಕು, ಒಬ್ರಿಗೆ ಫ್ಯಾನ್ ಬೇಡ, ಒಬ್ರು ಒದ್ಕೋಬೇಕು, ಒಬ್ರು ಒದ್ಕೋದು ಬೇಡ. ಇದು ಎಂಥ ದೊಡ್ಡ ರಾಮಾಯಣಕ್ಕೆ ಹೋಗುತ್ತೆ ಅಂದರೆ ಗಂಡ ಹೆಂಡ್ತಿ ವೈಮನಸ್ಗೆ ಹೋಗ್ಬಿಡುತ್ತೆ. ಇದು ಮಾಡಿದ್ರೆ ದಿನ ಜಗಳ ಮಾಡಬೇಕು. ಜಗಳ ಇಲ್ಲ ಅಂದರೆ ಬೇರೆ ಎಲ್ಲರೂ ಹೊರಗಡೆ ಹೋಗಿ ಮಲ್ಕೋಬೇಕು, ಯಾರೋ ಒಬ್ರು ಹೋಗ್ಬೇಕು ಹೊರಗಡೆಗೆ. ಇದು ಎಷ್ಟು ಮಟ್ಟಿಗೆ ಸರಿ? ಮನೇಲಿ ಏನಾರು ಅನ್ಕೋತಾರಲ್ಲ ಒಂದು ಕಷ್ಟ, ಮಲ್ಕೊಂಡ್ರೆ ಗಂಡ ಹೆಂಡ್ತಿದ್ದು ಈ ಕಷ್ಟ. ಈ ದಾಂಪತ್ಯವನ್ನು ಹೇಗೆ ಸರಿ ಮಾಡೋದು ಅಂತಕ್ಕಂಥ ವಿಷಯಕ್ಕೆ ಹೋದರೆ ಏನಾದ್ರು ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತಾ? ಇದು ಇಲ್ಲ ಗುರುಗಳೇ. ಬುದ್ಧಿ ಹೇಳಿದ್ರೆ ಆಗಲ್ಲ ಗುರುಗಳೇ. ಗೃಹಕೂಟಗಳು ಗಣಕೂಟಗಳನ್ನು ಸೇರಿಸಿದ್ರೆ ಅಯ್ಯೋ ಅದೆಲ್ಲ ವರ್ಕ್ ಆಗಲ್ಲ ಗುರುಗಳೇ. ಮದುವೆ ಮಾಡಿಸ್ತವ್ರನ್ನ ಹೋಗಿ ಕೇಳಿದ್ರೆ ಯಾಕೆ ಇವರು ಹಿಂಗೆ ಆಗ್ತಾರೆ ಅಂದರೆ ಅವರಿಬ್ಬರಿಗೂ ಸೆಕೆ ಆಗ್ತಾರೋ ವ್ಯತ್ಯಾಸ ಅಂತ ಯಾರು ಕಂಡುಹಿಡಿಯೋಕ್ಕಾಗಲ್ಲ ಅಲ್ವಾ? ಅವನು ಬುದ್ಧಿ ಹೇಳಕ್ಕೆ ಬರ್ತಾನೆ. ಹೌದು. ಸೊ ಹೀಗಾಗಿ ಇರ್ತಕ್ಕಂತಹ ಒಂದು ವಿಚಾರಕ್ಕೆ ಬಂದಾಗ ನಾವು ಮೊದಲು ತಿಳ್ಕೊಬೇಕಾಗಿದ್ದು, ನಾವಿರೋ ಜಾಗದಲ್ಲಿ ಇರ್ತಕ್ಕಂತಹ ನಾವು ವಾಸದ ಮನೆಯಲ್ಲಿದ್ದೀವಿ. ಮನೆ ಅಂತಕ್ಕಂಥದ್ದು ಈಗ ಸಾಮಾನ್ಯವಾಗಿ ಮಾಧ್ಯಮದಲ್ಲಿ ತೋರಿಸ್ತಾ ಇರ್ತಾರೆ, ಇಂಥ ಊರಲ್ಲಿ ಇಷ್ಟು ತಾಪಮಾನ ಇದೆ, ಇಂಥ ಊರಲ್ಲಿ ಇಷ್ಟು ತಾಪಮಾನ ಇದೆ ಅಂತ. ನಮ್ಮ ದೇಹದಲ್ಲಿ ತಾಪಮಾನ ಎಷ್ಟಿದೆ ಅಂತ ತಿಳ್ಕೊಂಡಿದ್ದೀವಾ? ಇಲ್ಲ ಗುರುಗಳೇ. ನಾವು ವಾಸ ಮಾಡುವ ಮನೆಯಲ್ಲಿ ಮಲಗುವ ಕೊಠಡಿಯಲ್ಲಿ ತಾಪಮಾನ ಎಷ್ಟಿದೆ ತಿಳ್ಕೊಂಡಿದ್ದೀವಾ? ಇಲ್ಲ ಗುರುಗಳೇ. ಹಾಗಿದ್ದ ಮೇಲೆ ಈ ತಾಪಮಾನವೇ ನಮಗೆ ಸುಸ್ತಿಗೆ ಮೂಲ ಕಾರಣ. ನಮ್ಮ ಮನೆಯಲ್ಲಿ ತಾಪಮಾನ ಏನಿದೆ ಯಾರು ಚೆಕ್ ಮಾಡಿಸ್ತಾರೆ? ನಮ್ಮ ಮನೆ ಕಟ್ಟುವಾಗ ಮನೆ ಕಟ್ಸೋರು ಇದನ್ನು ಯಾರು ತಿಳ್ಕೊಳ್ತಾರೋ ಅವರಂತಹ ಶ್ರೇಷ್ಠವಂತರು ಇನ್ಯಾರು ಪ್ರಪಂಚದಲ್ಲಿಲ್ಲ. ಮನೆ ಕಟ್ಟಿಸ್ತಾರಲ್ಲಮ್ಮ, ಚೆನ್ನಾಗಿರೋ ಮನೆ ಕಟ್ಟಬೇಕು ಅಂತಾರೆ ಹೊರತು ನಮಗೆ ಸುಸ್ತಾಗಬಾರ್ದು ಅಂತ ಮನೆ ಕಟ್ಟಿಸ್ಬೇಕು ಅಂತ ಯಾರಿಗಾರು ಗೊತ್ತಿದೆಯಾ? ಇಲ್ಲ ಗುರುಗಳೇ, ಗೊತ್ತಿಲ್ಲ. ಅಲ್ಲ, ಮನೆಯಿಂದ ಸುಸ್ತಾಗತ್ತಾ? ಎಷ್ಟೋ ಜನಕ್ಕೆ ಇವಾಗ ತುಂಬಾ ತಲೆ ಕೆಡಿಸ್ಕೋತಾರೆ. ಅದನ್ನ ಇವತ್ತು ಹೇಳ್ಕೊಡೋಣ. ನಿಮ್ಮ ಮನೆಯಲ್ಲಿ ಸುಸ್ತು ನಿಮ್ಮನ್ನ ಹೆಂಗೆ ತಗೊಂಡೋಗಿ ಬಿಸಾಕತ್ತೆ. ಮಕ್ಕಳಿಂದ ಹಿಡಿದು ಗಂಡನಿಂದ ಹಿಡಿದು ಎಲ್ಲರಿಗೂ ಸುಸ್ತು
ಅಲ್ವಾ? ಹೌದು. ಈ ಸುಸ್ತುಗೂ ನಮ್ಮ ಮನೆಗೂ ನಮ್ಮ ದೇಹಕ್ಕೂ ನಿಕಟವಾದ ಸಂಬಂಧ ಏನು ಅಂತ ತಿಳ್ಕೊಳ್ತಕ್ಕಂಥ ವಿಚಾರಕ್ಕೆ ಈಗ ಕರೆ ಇದೆಯಾ? ಹೌದು ಗುರುಗಳೇ, ಸೌಮ್ಯಶ್ರೀ ಅಂತ ಹೇಳಿ ಕರೆ ಮಾಡಿದ್ದಾರೆ. ಸೌಮ್ಯಶ್ರೀ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮಸ್ಕಾರ ಗುರುಜಿ, ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಅವರ ನಕ್ಷತ್ರ ತಿಳಿಸಿ. ನಕ್ಷತ್ರ ಉತ್ತರ ಭಾದ್ರ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ಹಾ ನಮಸ್ಕಾರ ಗುರುಜಿ. ನಾರಾಯಣ. ಯಾರು, ಮಗನ? ನನ್ನ ಹೆಸರು ಸೌಮ್ಯಶ್ರೀ ಅಂತ. ಓಕೆ, ಮಗನ ಮಗಳ? ಮಗಳು. ಉತ್ತರಾಭಾದ್ರ ನಕ್ಷತ್ರ. ಎಷ್ಟು ವಯಸ್ಸು? 4.5 ವರ್ಷ. ಮೊದಲನೇ ಮಗುನಾ? ಎರಡನೇ ಮಗು. ಮೊದಲನೇ ಮಗು ಮಗನ? ಮಗ, ಹೌದು. ಅವನ ನಕ್ಷತ್ರ ಏನು? ಅವನ ನಕ್ಷತ್ರ ಗೊತ್ತಿಲ್ಲ ಗುರುಜಿ. ನಿಮ್ಮ ಮಗನೇ ತಾನೇ? ಹಾ, ನನ್ನ ಮಗನೇ. ಆದ್ರೆ ನಮ್ ಕಡೆ ರಾಶಿ ನಕ್ಷತ್ರ ಎಲ್ಲ ತೆಗಿಯಲ್ಲ. ಅಂದರೆ ನಿಮ್ಮಲ್ಲಿ ಅಭ್ಯಾಸ ಇಲ್ವಾ? ಅಭ್ಯಾಸ ಇಲ್ಲ ಗುರುಜಿ. ಯಾಕೆ, ನಂಬಿಕೆ ಇಲ್ವಾ ಅಥವಾ ಅದು ಕೇಳೋದೇ ಇಲ್ವಾ ನೀವು, ಅಥವಾ ಸಮಯ ಇಲ್ವಾ, ಯಾಕೆ? ಇಲ್ಲ, ನಮ್ಮ ಹತ್ರ ಹೇಳೋರು ಯಾರು ಇಲ್ಲ, ಅದಕ್ಕೋಸ್ಕರ. ಈಗ ಇದು ಉತ್ತರಾಭಾದ್ರ ಹೆಂಗೆ ತಿಳ್ಕೊಂಡ್ರಿ? ಅದು ಆನ್ಲೈನ್ ಅಲ್ಲಿ ಎಲ್ಲ ಸರ್ಚ್ ಮಾಡಿದೆ. ಇದಕ್ಕೆ ನಿಮ್ ಜೊತೆ ಮಾತಾಡ್ಬೇಕು ಅಂತ ಆನ್ಲೈನ್ ಸರ್ಚ್ ಮಾಡಿ ಕೇಳಿದ್ದು. ಅಬ್ಬಾ, ಎಷ್ಟು ಕಷ್ಟಪಟ್ಟಿದ್ದೀರಾ. ಹೌದು. ಇಲ್ಲ, ತುಂಬಾ ದಿವಸದಿಂದ ಟ್ರೈ ಮಾಡ್ತಿದ್ದೆ ಗುರುಜಿ, ಅದಕ್ಕೋಸ್ಕರ. ನೀವೇನು ಓದಿದ್ದೀರಾ? ನಾನು ಇಂಜಿನಿಯರಿಂಗ್ ಓದಿದ್ದೀನಿ. ಕೇಳಿಸ್ತಿಲ್ಲ. ಇಂಜಿನಿಯರಿಂಗ್ ಓದಿದ್ದೀನಿ. ತುಂಬ ಸಂತೋಷ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 10 ವರ್ಷ ಆಯ್ತು. ಯಾವ ವಾರ ಮದುವೆ ಆದ್ರಿ? ಸೋಮವಾರ. ನಿಮ್ಮ ನಕ್ಷತ್ರ ತಿಳ್ಕೊಂಡಿದ್ದೀರಾ ಹೋಗ್ಲಿ? ಇಲ್ಲ ಗುರುಜಿ, ಗೊತ್ತಿಲ್ಲ. ಆದರೂ ಇಷ್ಟು ಓದಿ ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳದೆ ಮದುವೆ ಆದ್ರಿ? ನಮ್ಮಲ್ಲಿ ಈ ಜಾತಕ ಆ ಥರ ಎಲ್ಲ ತೆಗಿಯಲ್ಲ ಗುರುಜಿ. ನಮ್ಮ ಹಿರಿಯರು ಇದೇ ಥರ ಮಾಡೋದು. ಸೊ ಅದರ ಬಗ್ಗೆ ಅಷ್ಟೊಂದೆಲ್ಲ ನಾಲೆಜ್ ಇಲ್ಲ. ಯಾವ ಊರು ನಿಮ್ಮದು? ಗುಲ್ಬರ್ಗ. ಓಕೆ. ಈಗ ನೀವು ವಾಸ ಮಾಡೋ ಮನೆ ಎಷ್ಟು ವರ್ಷದ್ದು? ಅದು 35 ವರ್ಷ. ಅಂದರೆ ನಿಮ್ಮ 30 ವರ್ಷ? ಹಾ, 35 ಮೇಲ್ಪಟ್ಟಿದೆ. ಓಕೆ. ನಮ್ಮ ಅತ್ತೆ ಮಾವ ಅವ್ರದ್ದು. ಅಂದ್ರೆ ಅತ್ತೆ ಮಾವ ಇದ್ದಾರಾ? ಹಾ, ಮಾವ ಇಲ್ಲ, ಅತ್ತೆ ಇದ್ದಾರೆ. ಏನಾಗಿತ್ತು ಮಾವರಿಗೆ? ಅವರು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ರು. ಎಷ್ಟು ವರ್ಷ ಆಯಿತು? ಅವ್ರು ತೀರ್ಕೊಂಡು 7 ವರ್ಷ ಆಯ್ತು. ಓಕೆ. ಮನೆಯಲ್ಲ ಹೊರಗಡೆನಾ? ಹೊರಗಡೆ. ಅಂದ್ರೆ ಮನೆಯಿಂದ ಒಂದ್ ಸ್ವಲ್ಪ ಹತ್ರನೇ. ಓಕೆ. ದೇವಸ್ಥಾನಕ್ಕೆ ಹೋಗ್ತಾ ಇದ್ರು, ಬೈಕ್ ಆಕ್ಸಿಡೆಂಟ್ ಆಯ್ತು. ಓಕೆ. ಒಬ್ಬರೇ ಇದ್ದ, ಜೊತೆಲಿ ಯಾರು ಇದ್ರಾ? ಇಲ್ಲ, ಒಬ್ಬರೇ ಇದ್ರು. ನಿಮ್ಗೆ ಅನ್ನಿಸ್ತಿಲ್ವಾ ಇದೇನು ಹೋಗ್ತಾ ಇದ್ದು ದೇವ್ರಿಗೆ ಯಾಕಾಯ್ತು, ದೇವ್ರು ಎಲ್ಲಿ ಇರಲಿಲ್ವಾ, ಕಾಯಿಲಿಲ್ವಾ ಅಂತ ಅನ್ನಿಸ್ತಿಲ್ವಾ ನಿಮಗೆ? ಹಾ, ಅನ್ನಿಸ್ತು, ತುಂಬಾ ಅನ್ನಿಸ್ತು ಗುರುಜಿ. ಆದ್ರೆ ಅದ್ರ ಬಗ್ಗೆ ಏನೂ ಮಾಹಿತಿ ಇಲ್ಲ ನಮ್ಗೆ, ಅದಕ್ಕೋಸ್ಕರ. ಅಲ್ಲ, ತಪ್ಪು ಅನ್ನಿಸ್ತಾ? ಅದು ದೇವ್ರ ತಪ್ಪು ಅನ್ನಿಸ್ತಾ, ನಮ್ಮ ತಪ್ಪು ಅನ್ನಿಸ್ತಾ? ಅದೇ, ಈಗ ದೇವ್ರಿಗೆ ಹೋಗ್ತಾನೆ ಹೀಗಾಯ್ತು ಅಂದ್ರೆ ಏನೋ ನಮ್ ಮಿಸ್ಟೇಕ್ ಇತ್ತ, ಏನೋ ನಮ್ಗೆ ಗೊತ್ತಾಗಿಲ್ಲ ಗುರುಜಿ. ಅಲ್ಲ, ನಾನು ಸುಮ್ಮನೆ ಜನರಲ್ಲ ಕೇಳ್ತಾ ಇದ್ದೀನಿ. ನೀವು ದೇವರೇ ಇದನ್ನು ನಮಗೆ ತಪ್ಪು ಮಾಡಿಸಿದ್ರು ಅಂತನಾ, ನಾವು ತಪ್ಪು ಮಾಡ್ಕೊಂಡಿದ್ದೀವಿ ಅಂತನಾ ಅಂತ ಏನು ಹೇಳ್ತೀರಾ ನೀವು? ಅದ್ರ ಬಗ್ಗೆ ಏನೋ ಅಷ್ಟು ಗೊತ್ತಿಲ್ಲ ಗುರುಜಿ. ಓಕೆ, ಫೈನ್. ಈಗ ನಿಮ್ಮ ಮಗಳ ಬಗ್ಗೆ ಏನು ನಿಮಗೆ ಡೌಟ್ ಏನು ಬಂದಿದೆ ತಿಳ್ಕೊಳಕ್ಕೆ? ಅವಳಿಗೆ ತುಂಬಾ ಹುಷಾರಿರಲ್ಲ. 1 ವೀಕ್ ಚೆನ್ನಾಗಿರ್ತಾಳೆ, 1 ವೀಕ್ ಚೆನ್ನಾಗಿರಲ್ಲ. ಜಾಸ್ತಿ ಶೀತ ಆಗುತ್ತೆ, ಊಟ ಚೆನ್ನಾಗಿ ಮಾಡಲ್ಲ. ಸ್ವಲ್ಪ ತುಂಬಾ ವೀಕ್ ಇದ್ದಾಳೆ. ಅಂದ್ರೆ 4.5 ವರ್ಷ ಅಂತ ಅವಳಿಗೆ ಅನ್ಸಲ್ಲ. ಇನ್ನೂ 2 ವರ್ಷದ ಮಗು ತರ ಇದ್ದಾಳೆ. ನೀವೆಲ್ಲೂ ಇದ್ರ ಬಗ್ಗೆ ತಿಳ್ಕೊಳಕ್ಕೆ ಹೋಗ್ಲಿಲ್ವಾ, ಯಾಕೆ ಈ ಥರ ಮಗು ಈ ಥರ ಆಗ್ತಾ ಇದೆ ಅಂತ? ಅಂದ್ರೆ ತುಂಬಾ ಸರಿ ಎಲ್ಲ ಹೋಗ್ಬೇಕು, ಏನು ಯಾರಿಗ್ ಮಾತಾಡ್ಬೇಕು ಅಂತ ಏನೋ ಗೊತ್ತಿಲ್ಲ. ಆದ್ರೆ ನಿಮ್ದು ಯೂಟ್ಯೂಬ್ ಅಲ್ಲಿ ನಿಮ್ದೆಲ್ಲ ನೋಡಿದ್ಮೇಲೆ ಸ್ವಲ್ಪ ಕೇಳಬೇಕು, ಮಾತಾಡ್ಬೇಕು ಅಂತ. ಓಕೆ. ನಿಮ್ಮ ಮನೇಲಿ ಸತ್ತೋರ್ ಫೋಟೋ ಯಾವ್ದು ಇಟ್ಟಿದ್ದೀರಾ? ಹಾ, ನಮ್ಮ ಮಾವಂದಿದೆ. ಅದಕ್ಕೆ ದಿನ ಯಾರು ಪೂಜೆ ಮಾಡ್ತಾರೆ? ದಿನ ಏನ್ ಮಾಡಲ್ಲ ಗುರುಜಿ. ಅವ್ರ ಬರ್ತ್ಡೇ ಅಥವಾ ಯಾವ್ದಾದ್ರು ಹಬ್ಬ, ಅವ್ರ ಪುಣ್ಯತಿಥಿ ಅವಾಗಷ್ಟೇ. ಓಕೆ. ದಿನ ಮಾಡಲ್ಲ. ಓಕೆ. ನಿಮ್ಮ ಮಗು ಯಾವಾಗಾದರೂ ಕತ್ತು ನೋವು ಬರುತ್ತೆ, ಶೋಲ್ಡರ್ ಭಾಗ ನೋವು ಬರುತ್ತೆ, ಬೆನ್ನು, ಈ 3ರಲ್ಲಿ ಯಾವ್ದು ನೋವು ಬರುತ್ತೆ ಅಂತ ಹೇಳೋದೇನಾದ್ರು ಗಮನಿಸಿದ್ದೀರಾ ನೀವು? ಇಲ್ಲ ಗುರುಜಿ, ಅದೆಲ್ಲ ಚೆನ್ನಾಗಿದ್ದಾಳೆ, ಏನೂ ಹೇಳಲ್ಲ. ಆ ಥರ ಅಲ್ಲಿ ಇಲ್ಲಿ ನೋವು ಅಂತ ಹೇಳಲ್ಲ. ಓಕೆ. ನಿದ್ದೆ ಮಾಡ್ತಕ್ಕಂಥ ಕ್ವಾಲಿಟಿ ಲೆಕ್ಕ ಹಾಕ್ರೆ ನಿದ್ದೆ ನಿದ್ದೆ ಮಾಡ್ತಾಳೆ ಗುರುಜಿ, ಚೆನ್ನಾಗೇ ಮಾಡ್ತಾಳೆ. ಬೆಳಗ್ಗೆ ಎಷ್ಟೊತ್ತು ಕೇಳಿಸ್ತೀರಾ? ಮಧ್ಯಾಹ್ನ ಮಲಗ್ತಾಳೆ. ಬೆಳಗ್ಗೆ 6:30-7 ಗಂಟೆ ತನಕ ಹೇಳ್ತಾಳೆ. ರಾತ್ರಿ 9:30-10 ಗಂಟೆಗೆ ಮಲಗ್ತಾಳೆ. ಬೆಳಿಗ್ಗೆ ಹೊತ್ತು ಎಷ್ಟೊತ್ತು ಮಲಗ್ತಾಳೆ?
ಬೆಳಗ್ಗೆ ಹೊತ್ತು ಅಂದ್ರೆ ಇವಾಗ ಮೂರ್ ಗಂಟೆ ಮಲಗ್ತಾಳೆ. ಬೆಳಗ್ಗೆ ಹೊತ್ತು 3 ಗಂಟೆ ಮಲಗ್ತಾಳೆ. ಹಾ, ಮಧ್ಯಾಹ್ನ 3 ಗಂಟೆ ಮಲಗ್ತಾಳೆ. ನೀವು ಬೆಳಗ್ಗೆ ಹೊತ್ತು ನೀವು ಅಂದಾಜಾಗಿ ಬೆಳಗ್ಗೆ ಟೈಮು ಮಧ್ಯಾಹ್ನ ಊಟ ಆದಮೇಲೆ ಎಷ್ಟೊತ್ತು ಮಲಗ್ತೀರಾ ರೆಸ್ಟ್? ನಾನು ಜಾಸ್ತಿ ಮಲಗಲ್ಲ ಗುರುಜಿ ಮಧ್ಯಾಹ್ನ. ಯಾವಾಗಲೂ ಮಲಗಲ್ವಾ? ಇಲ್ಲ, ಅಂದ್ರೆ ಯಾವಾಗಾದ್ರೂ ಸ್ವಲ್ಪ ಅಷ್ಟೇ. ನಿಮ್ಮ ಯಜಮಾನ್ರು ಅವರು ಅಂದ್ರೆ ಅವ್ರದ್ದು ರಾತ್ರಿ ಕೆಲಸ ಗುರುಜಿ, ಅವ್ರು ಬೆಳಗ್ಗೆ ಮಲಗಿರ್ತಾರೆ. ಬೆಳಿಗ್ಗೆ ಎಷ್ಟೊತ್ತು ಕೇಳ್ತಾರೆ? 12 ಗಂಟೆ ಮೇಲ್ಪಟ್ಟೆ ಹೇಳ್ತಾರೆ. ಮಧ್ಯಾಹ್ನ. ಎಷ್ಟು ವರ್ಷದಿಂದ ಈ ಅಭ್ಯಾಸ ಇದೆ? ಅವ್ರದ್ದು ರಾತ್ರಿ ಕೆಲಸ ಗುರುಜಿ. ಇದು ಅವರು ನಮ್ಮ ಮಾವನವ್ರು ತೀರ್ಕೊಂಡ್ಮೇಲೆ 6 ವರ್ಷ ಆಯ್ತು ಅವ್ರು ಈ ತರ ಮಾಡ್ತಿದ್ದು. ಅವ್ರ ನೈಟ್ ಶಿಫ್ಟ್ ಇದೆ ಗುರುಜಿ. ಓಕೆ. ಯಾಕೆ ನಿಮಗೆ ಇಷ್ಟು ಕೇಳಿದೆ ಅಂದರೆ, ನಿಮಗೆ ತುಂಬ ಆಶ್ಚರ್ಯ ಆಗುತ್ತೆ ವಿಷಯ ಹೇಳಿದ್ರೆ. ಏನಪ್ಪ ಅಂತಂದರೆ, ಒಂದು ಮಗು 2 ವರ್ಷದ ಮಗು ಥರ ಇದೆ, 4 ವರ್ಷದ ಮಗು ಅಂದ ಮೇಲೆ ತಪ್ಪು ಎಲ್ಲಾಗಿದೆ ಅನ್ನುವಂಥ ವಿಚಾರನ ಭಾರತ ದೇಶ ಎಲ್ಲ ಸುತ್ತಿದ್ರೂ ಇವ್ರಿಗೆ ಉತ್ತರ ಸಿಕ್ಕಲ್ಲ. ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶ ಎಲ್ಲ ಸುತ್ಕೊಂಡು ಬಂದ್ರೂ ಇದಕ್ಕೆ ಉತ್ತರ ಇಲ್ಲ. ಈಗ ನಾನು 2 ಸೆಕೆಂಡಲ್ಲಿ ಹೇಳ್ತೀನಿ. ಹೇಗನ್ಸುತ್ತಮ್ಮ? ಭಾರತ ದೇಶ ಸುತ್ಕೊಂಡು ಬಂದರೂ ಹೇಳೋಕ್ಕಾಗಲ್ಲ ಅನ್ನೋ 2 ಸೆಕೆಂಡಲ್ಲಿ ನಾನು ಹೇಳ್ತೀನಿ ಅಂದರೆ ನನಗೆ ಗುಂಡಿಗೆ ಎಷ್ಟಿರಬೇಕು? ಹೌದು ಗುರುಗಳೇ. ಹೌದಲ್ವಾ? ಹೌದು. ನಿಖರವಾಗಿರಬೇಕು, ನೇರವಾಗಿ ಹೇಳಬೇಕು. ಹೌದು. ಏನೋ ಸುಮ್ಮನೆ ಊಹಾಪೋಹ ಹೇಳೋದಲ್ಲ. ಆಗೋದಿಲ್ಲ ಗುರು. ಯಾಕೆ ವಿಚಾರವನ್ನು ಇಷ್ಟು ಕಡಾ ಕಂಡೀಷನ್ ನಾನು ಹೇಳ್ತಾ ಇದ್ದೀನಿ ಅಂದರೆ, ಓದಿದ್ದಾರೆ. ಹೌದು ಅಲ್ವಾ? ಹೌದು. ಆಸ್ತಿ ಇದೆ, ಎಲ್ಲವೂ ಇದೆ. ದೇವಸ್ಥಾನಕ್ಕೆ ಹೋಗುವಾಗ ಆಕ್ಸಿಡೆಂಟ್ ಆಯಿತು ಅಂದರೆ ಎಷ್ಟು ಜನಕ್ಕೆ ಬೇಜಾರಾಗಲ್ಲ? ಹೌದು ಗುರು. ಹಾಗಿದ್ದ ಮೇಲೆ ದೇವ್ರು ಎಲ್ಲೋಗಿದ್ದ? ರಜಾ ತಗೊಂಡಿದ್ನಾ? ದೇವ್ರು ಯಾಕೆ ಕಾಪಾಡಲಿಲ್ಲ? ಇದೆಲ್ಲ ಹೇಳ್ತಾರಲ್ಲ. ಹೌದು ಗುರುಗಳೇ, ಬರುತ್ತೆ. ಅಯ್ಯಪ್ಪನಿಗೆ ಹೋದ್ರು ಆಕ್ಸಿಡೆಂಟ್ ಆಯಿತು, ತಿರುಪತಿಗೆ ಹೋದ್ರು ಆಕ್ಸಿಡೆಂಟ್ ಆಯಿತು. ಏನಮ್ಮ ಎಂತಹ ದುರಂತದ ಮಾತಾಡ್ತೀವಿ ನಾವು ಅಂದರೆ, ನಮ್ಮ ಕೈಯಲ್ಲಿ ಆಗದೇ ಇರುವಂಥದ್ದನ್ನ ದೇವ್ರ ಮೇಲೆ ಹಾಕ್ಬಿಡೋದು. ಹೌದು. ಈಗ ಇವರು ಮಗುವನ್ನು ಪಡ್ಕೊಂಡಿರ್ತಕ್ಕಂಥ ತಂದೆ ತಾಯಿ ಇದಕ್ಕೇನು ಹೇಳ್ತಾರೆ ಅಂದರೆ, ತಂದೆ ತಾಯಿ ಯಾರು ಮಗುಗೆ ಅಂದರೆ ತಂದೆ ತಾಯಿ ಭಕ್ತರಂತೆ. ಮಗು ಏನು? ತಂದೆ ತಾಯಿ ಭಕ್ತರು. ಮಗು ಏನು? ದೇವರು. ಎಷ್ಟು ಅರ್ಥಗರ್ಭಿತವಾದ ಲೆಕ್ಕಾಕಳಮ್ಮ. ಯಾವ ತಂದೆ ತಾಯಿ ಆದ್ರೂ ಕೂಡ ಮಗುವನ್ನ ದೇವರು ಅಂತ ನಾವು ಅನ್ಕೊಂಡಿದೀವ ಅನ್ನೋ ಪ್ರಶ್ನೆ ನಮ್ಮ ದೇಶದಲ್ಲಿಲ್ಲ. ಇಲ್ಲ ಗುರುಗಳೇ. ಮಗು ದೇವ್ರ ಸಮ ಅಂತ ಕೂತ್ಕೊಂಡು ನೆಪ ಹೇಳ್ತೀವಿ. ಆದರೆ ಆ ಮಗುವಿ 2 ವರ್ಷ ಹಿಂದಕ್ಕೆ ಹೋಗಿದೆ ವಯಸ್ಸು ಅಂದರೆ, ಈಗ ಆ ಮಗು ಎಷ್ಟು ಪರಿತಪಿಸ್ತಾ ಇದೆ. ಇದು ಶಾಪ ಯಾರು ಅನುಭವಿಸ್ಬೇಕಾಗತ್ತೆ? ಹೌದು. ಇದಕ್ಕೆಲ್ಲ ಮೂಲ ಕಾರಣ ಏನು ಅಂದರೆ, ಹಗಲು ನಿದ್ದೆಗೆ ಯಾವ ಕಾರಣಕ್ಕೂ ಮಕ್ಕಳು ಜಾರ್ತಾರೆ, ಆ ಮಗು ಆರೋಗ್ಯ ಕೆಟ್ಟಿದೆ ಅಂದರೆ ಜೀರ್ಣಕ್ರಿಯೆ ಚೆನ್ನಾಗಿಲ್ಲ. ಯಾಕೆ ಚೆನ್ನಾಗಿಲ್ಲ ಅಂದರೆ, ತಂದೆ ನಿದ್ದೆಯನ್ನ ಅನಾವಶ್ಯಕವಾದ ನಿದ್ದೆ ಮಾಡ್ತಕ್ಕಂಥ ಅಭ್ಯಾಸ, ಅದು ತಂದೆಯಿಂದ ಮಗಳಿಗೆ ಬಂದಿರತಕ್ಕಂಥ ಗಿಫ್ಟು. ಈಗ ಇದಕ್ಕೆ ರಿಪೇರಿ ಎಲ್ಲಿ ಮಾಡಬೇಕಿತ್ತು? ತಂದೆಯಾದವರು, ನೆನ್ನೆ ಹೇಳಿದೆ ನಾನು, ಸಂತಾನಕ್ಕೋಸ್ಕರವಾಗಿ ತಂದೆ ನಿದ್ದೆಗೆಡೋದನ್ನು ಬಿಟ್ಟರೆ ಸಂತಾನ ಚೆನ್ನಾಗಿರುತ್ತೆ. ಇದನ್ನ ಯಾವ ಸ್ಕೂಲು ಕಾಲೇಜಲ್ಲಿ ಹೇಳ್ತಾ ಇಲ್ಲ, ಯಾವ ಶಾಸ್ತ್ರ ಹೇಳೋರು ಹೇಳ್ತಾ ಇಲ್ಲ, ಯಾವ ಪುಸ್ತಕದಲ್ಲೂ ಪ್ರಿಂಟ್ ಆಗಿಲ್ಲ. ಅಂದ ಮೇಲೆ ನಮ್ಮ ಬದುಕು ಎಷ್ಟರ ಮಟ್ಟಿಗೆ ನಿಮ್ಮ ಎಜುಕೇಶನ್ ತಗೊಂಡು ಎಲ್ಲಿಗೆ ಬಿಸಾಕ್ಬೇಕೀಗ? ಯಾವ ಪುರುಷಾರ್ಥಕ್ಕೆ ಬೇಕು ಎಜುಕೇಶನ್ ಅಂತ ನಾನು ಕೇಳ್ತೀನಿ. ಇಂಥ ಸಂದರ್ಭ ಬಂದಾಗ ನಿಮ್ಮ ಎಜುಕೇಶನ್ ಆರೋಗ್ಯ ಸರಿ ಮಾಡೋಕ್ಕಾಗತ್ತಾ? ಅಂದ ಮೇಲೆ ನಮ್ಮ ದೇಶ ಹೋಗ್ತಾ ಇರೋದು ಯಾವ ಹಂಚಿಗೆ ಹೋಗ್ತಾ ಇದೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಈ ವಿಚಾರವನ್ನ ನಾನು ಹೇಳಿದಾಗ ಬೇರೆಯವ್ರಿಗೆಲ್ಲ ಒಂಥರ ಆಗ್ಬಿಡುತ್ತೆ, ಏನಪ್ಪ ಇವರು ಹಿಂಗೆ ಹೇಳ್ತಾರೆ ಅಂತ. ಜೀವನಕ್ಕಾಗಿ ವಿದ್ಯೆ ಇದೆಯೇ ಹೊರ್ತು ನಿಮಗೋಸ್ಕರ ವಿದ್ಯೆ ಇಲ್ಲ. ಆ ವಿದ್ಯೆಯನ್ನ ನೀವು ಮಾಡಿದ್ದೀರಾ, ಮಕ್ಕಳಿಗೂ ತಗೊಂಡೋಗಿ ಹಾಕ್ತಾ ಇದ್ದೀರಾ. ಪ್ರಪಂಚನೇ ಒಂದು ಹಂತ ಕೊಟ್ಟೋಗ್ತಾ ಇದೆ ನಮ್ದು. ಯಾಕೆ ಜೀವನದಲ್ಲಿ ಸೋಲು ಅಂತಕ್ಕಂಥ ವಿಚಾರ ಇವತ್ತು ಹೇಳಿದೆ ಅಂದರೆ, ಇದು ಪ್ರತಿಯೊಬ್ಬರು ತಿಳ್ಕೋಬೇಕಾಗತ್ತೆ. ಅಮ್ಮ, ನಾನು ಹೇಳಿ ನಿಮ್ಗೆ ಅರ್ಥ ಆಯ್ತಾ? ಮಗು ಜೀರ್ಣಕ್ರಿಯೆ ಚೆನ್ನಾಗಿಲ್ಲ ಅಲ್ಲ, ಅರ್ಥ ಆಯ್ತಾ? ಏನೋ ಸಲ ಹೇಳ ಅಂತ ನೋಡಿ. ಅದಕ್ಕೆ ವಿಷಯ ಏನಂತಂದ್ರೆ, ನೀವು ಒಂದು ಮಾತು ಹೇಳಿದ್ರಿ ಪ್ರಾರಂಭದಲ್ಲಿ, ನಾನು ಅದಕ್ಕೆ ಎಷ್ಟು ಪೂರ್ಣವಾಗಿ ಕೇಳಿದೆ. ನಾವಿದು ಯಾವುದು ನಂಬಲ್ಲ, ನಕ್ಷತ್ರ ನಮ್ಗೆ ಗೊತ್ತಿಲ್ಲ, ನಾವು ಅದ್ಯಾವುದು ಕೇಳಿಲ್ಲ, ನಾನು ಮದುವೆ ಆಗ್ಬೇಕಾರೋ ಅಷ್ಟೇ. ಒಂದು ನಿಮಿಷ ಅಲ್ಲ, ಒಂದು ನಿಮಿಷ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಕಾರಣ ಏನಂತಂದ್ರೆ, ಮದುವೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಯಾವ ಕಾರಣಕ್ಕೂ ಇದು ಬೇಕೇ ಬೇಕು ಅಂತಕ್ಕಂಥದ್ದು ಅರ್ಥ ಆಗಬೇಕಲ್ಲ. ಹೌದು. ನಾವೇನು ಮಾಡ್ತೀವಿ ಅಂದರೆ, ದೇವಮ್ಮ ಅಂತಿದ್ರೆ ಮನ್ದೇವರು ಯಾವುದೋ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ ಅಂದರೆ ಒಂದು ದೇವಮ್ಮ ಅಂತ ಇಟ್ಕೊಂಡ್ಬಿಡ್ತಾರೆ. ಅದಕ್ಕೆ ಮದುವೆ ಮಾಡುವಾಗ ಇನ್ಯಾವುದೋ ಸೇರಿಸ್ಬಿಟ್ಟು ಮದುವೆ ಮಾಡಿಬಿಡ್ತಾರೆ.
ಆ ಮದುವೆ ಆದ್ಮೇಲೆ ದೇವಮನೆ ಅವಳು ಹೆಸರು ಚೇಂಜ್ ಆಗಲ್ಲ, ಮದುವೆಗೆ ಮಾತ್ರ ಮಾಡಿಟ್ರು. ಹೌದು. ಮಗುಗೆ ಹೆಸರಿಡಬೇಕಾದ್ರೂ ಅಷ್ಟೇನೆ ಇವರು ಚೆನ್ನಾಗಿರೋದು ಒಂದು ಭಗವದ್ಗೀತೆ ಅದು ಇಟ್ಬಿಡೋಣ, ವಿಷ್ಣು ಸಹಸ್ರನಾಮದಲ್ಲಿ ಬರ್ತಕ್ಕಂಥ ಇಟ್ಬಿಡೋಣ, ಅಥವಾ ಯಾವುದೋ ಸಿನಿಮಾ ಸ್ಟಾರ್ದು ಇಟ್ಬಿಡೋಣ ಅಂತ ಇಟ್ಬಿಡ್ತಾರೆ. ಆ ಮಗು ಅದಕ್ಕೂ ಸಂಬಂಧನೇ ಇರಲ್ಲ. ಈ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನಗಳು ನಮ್ಮ ದೇಶದಲ್ಲಿ ತುಂಬ ಜಾಸ್ತಿ ಇದೆ. ಹೆಸರೇನು ಮಾಡ್ಬಿಡುತ್ತೋ ಅಲ್ವಾ, ಹಣೆಯಲ್ಲಿ ಬರೆದಿರೋದಿರೋದು ಅಂತ ಹೇಳ್ಕೊಳ್ತಕ್ಕಂಥ ಒಂದು ವಿಚಾರಕ್ಕೆ ನಾವು ಬಂದ್ಬಿಟ್ಟಿದ್ದೀವಿ. ಅದರಿಂದ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಎಲ್ಲವೂ ನಮ್ಗೆ ಅನುಕೂಲ ಇದ್ದರೂ ಏನೂ ಇಲ್ಲದವರ ರೀತಿಯಲ್ಲಿ, ಅಂದರೆ ನಮ್ಮದೇ ಅಂತಕ್ಕಂಥ ವಿಚಾರನೇ ಬರಲ್ಲಮ್ಮ. ಇಲ್ಲ ಗಂಡನ ಬಗ್ಗೆ, ಇಲ್ಲ ಹೆಂಡತಿ ಬಗ್ಗೆ, ಇಲ್ಲ ಮಗು ಬಗ್ಗೆ, ಇಲ್ಲ ಆಸ್ತಿ ಬಗ್ಗೆ, ಇಲ್ಲ ನಿದ್ದೆ ಬಗ್ಗೆ ಏನಾದ್ರು ಒಂದು ಕೊರತೆ ಇರುತ್ತೆ ಈ ಸತ್ಯ ತಿಳ್ಕೊಳ್ಳದೆ ಇದ್ದಾಗ. ಈಗ ಇದು ಹುಟ್ಟಿದ್ರಿಂದ ಬರುತ್ತೆ ಅಂತ ಪಾಪ ಗೊತ್ತಿಲ್ಲ. ಅದಕ್ಕೆ ಇವರಿಗೆ ಇಷ್ಟು ಹೇಳಬೇಕಾದ ಪ್ರಸಂಗ ಬಂತು. ನೀವು ಮಾಡಬೇಕಾದ ಕೆಲಸ ಇಷ್ಟೇ. ನಿಮ್ಮ ಯಜಮಾನ್ರಿಗೆ ನಂಬಿಕೆ ಇದೆಯಾ ಇದೆಲ್ಲ? ಹಲೋ, ಇದೆ ಗುರುಜಿ, ನಂಬಿಕೆ ಇದೆ. ಮತ್ತು ನೀವು ಯಾಕೆ ಪ್ರಯತ್ನ ಮಾಡದೆ ಈ ಥರ ಕೂತಿದ್ದೀರಾ? ಒಂದು. ಎರಡನೇ ವಿಷಯ, ಮನೆಯಲ್ಲಿ ಸತ್ತವರ ಫೋಟೋವನ್ನು ಪೂಜೆ ಮಾಡ್ತಕ್ಕಂಥದ್ದನ್ನು ಮಾಡಬೇಕು ಅನ್ನೋದೇ ಇದ್ದರೆ ಪೂಜೆ ಮಾಡೋದಲ್ಲ, ಆ ಫೋಟೋವನ್ನು ಯಾವ ರೀತಿ ಇರಬೇಕು, ಸತ್ತವ್ರ ಫೋಟೋ ಇರಬೇಕು ಅಂದರೆ ಮನೆಯಲ್ಲಿ ಆ ಫೋಟೋ ತುಂಬ ಶ್ರೀಮಂತಿಕೆಯಾಗಿರಬೇಕು. ಫೋಟೋ ಹೇಗಿರಬೇಕು? ಶ್ರೀಮಂತಿಕೆಯಾಗಿರಬೇಕು. ಅದನ್ನ ಆಫ್ ಮಾಡ್ಬಿಡ್ತಾರೆ. ಅರ್ಧನೇ ಅಮ್ಮ ಶಿವ ಪಾರ್ವತಿನೇ ಆಫ್ ಮಾಡ್ಬಿಟ್ಟು ಪೂಜೆ ಮಾಡ್ತಾರೆ ಮನೇಲಿ. ಅಂತ ಜನ ನಮ್ಮವರು. ದೇವ್ರ ಫೋಟೋನೇ ಮರ್ಡರ್. ಅಲ್ಲೋಗಿ ತಿರ್ಗಾ ಶಿವ ಪಾರ್ವತಿ ಅಂತ ಪೂಜೆ ಮಾಡಕ್ ಹೋಗ್ತಾರೆ. ಇನ್ನೆಂಥ ಬುದ್ಧಿವಂತರು ನಾವುಗಳು. ಯಾವ ದೇವ್ರ ಫೋಟೋ ಆಗಲಿ, ಮನುಷ್ಯನ ವಿಚಾರ ಆಗಲಿ, ಪೂರ್ಣ ಅಂಗಾಂಗಗಳು ತೋರಿಸಿದಾಗ ಮಾತ್ರ ಅದಕ್ಕೆ ದೈವಿಕವಾದ ಶಕ್ತಿ ಇರುತ್ತೆ. ಆಫ್ ಮಾಡಿದ್ರೆ ಯಾವ ಕಾರಣಕ್ಕೂ ಭೂತ ಪ್ರೇತವಾಗಿ ಮನೆಯನ್ನ ಕಾಡಿಸುತ್ತೆ. ಸತ್ತವರ ಫೋಟೋವನ್ನು ಮನೆಗೆ ಹೇಗೆ ಮಾಡಬೇಕು, ಎಷ್ಟು ಎತ್ತರ ಇರಬೇಕು, ಎಷ್ಟು ಅಗಲ ಇರಬೇಕು, ಆ ವ್ಯಕ್ತಿ ಯಾವ ರೀತಿ ನಿಂತಿರಬೇಕು, ಅಂದರೆ ಸತ್ತೋಗಿದ್ದಾರೆ ಅವರು, ನಾವು ಸೃಷ್ಟಿ ಮಾಡ್ಬೇಕು ಅದನ್ನು. ನೋಡಕ್ಕೆ ತುಂಬ ಶ್ರೀಮಂತಿಗೆ ಕಾಣಿಸ್ಬೇಕು, ಒಳ್ಳೆ ಕಾಸು ಸರ ಎಲ್ಲ ಹಾಕ್ಕೊಂಡಿರ್ಬೇಕು. ಹೆಂಗಸರಾದರೆ ಒಂದು ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಸೀನರಿ ತುಂಬ ಚೆನ್ನಾಗಿರಬೇಕು. ಕುತ್ಕೊಂಡು ಎಲ್ಲರೂ ಬೇಜಾರಾಗಿ ಮನೆಗೆ ಬಂದ ತಕ್ಷಣ ಅದು ನೋಡಿದ್ರೆ ಅಬ್ಬಾ ಏನು ಚೆನ್ನಾಗ ನಮ್ಮಪ್ಪ, ಏನು ಚೆನ್ನಾಗಿದೆ ನಮ್ಮ ತಾಯಿ. ಯಾರಿಗಾರು ಅರಿವಿದೆಯಾ ಇದ್ರ ಬಗ್ಗೆ? ಆ ಕಣ್ಣು ಪೆಳ್ಚ್ಕೊಂಡು ಎಲ್ಲೋ ತಿಳ್ಕೊಂಡ್ಬಿಡ್ತದೆ. ಫೋಟೋ ತೆಗೆಯೋನು ಗೊತ್ತಿರ್ತೇನಮ್ಮ? ಏನೋ ಒಂದು ಮಾಡಿ ಅಪ್ಪನ ರೂಪ ಕೊಟ್ಬಿಡ್ತಾರೆ. ಹತ್ತನ್ಬಿಟ್ಟು ಮಾಡ್ಕೊಂಡು ಬಿಳ್ಕಿ ಲೈಟ್ ಹಾಕ್ಕೊಂಡು ಪೂಜೆ ಮಾಡ್ತಿರ್ತಾರೆ. ಮನೆಯಲ್ಲಿ ದುಃಖದ ಛಾಯೆ ತರಬೇಕು ಅಂದರೆ ಈ ರೀತಿಯಾದ ಫೋಟೋಗಳನ್ನ ಇಟ್ಕೊಂಡು ನಮ್ಮ ದೇಶ ಯಾವ ಮಟ್ಟಕ್ಕೆ ಅನುಭವಿಸ್ತಾ ಇದೆ ಅಂದರೆ ಹೇಳಲಿಕ್ಕಾಗಲ್ಲ. ಉತ್ತಮ ಜಾತಿಯಲ್ಲಿ ಹುಟ್ಟಿರೋರೇ ಈ ಕರ್ಮಗಳು ಜಾಸ್ತಿ ಮಾಡೋದು. ನಮ್ಗೆಲ್ಲ ಗೊತ್ತು ಅಂತಾರಲ್ಲ, ಹೇಳಲ್ಲ ಹೆಸರನ್ನ, ಅದನ್ನ ನಮ್ಗೆಲ್ಲವೂ ಗೊತ್ತು, ನಾವೆಲ್ಲ ಮಾಡ್ತೀನಿ ಅಂತಲ್ಲ. ಅವ್ರ ಮನೆಗಳೇ ಸತ್ತವ್ರ ಫೋಟೋ ಜಾಸ್ತಿ. ಆದರೆ ಮನೆ ಕುಟುಂಬ ಎಲ್ಲ ವಿಚಿತ್ರ ಆಗೋಗ್ಬಿಡುತ್ತೆ. ಆ ಫೋಟೋ ಸತ್ತವರಿಂದ ಆಗಲ್ಲ, ನಮ್ಮ ಮನೆಯಲ್ಲಿ ಇಟ್ಟಿರೋ ಫೋಟೋ ಇರ್ತಕ್ಕಂಥ ರೀತಿ ನೀತಿಯಿಂದ ಆ ಫೋಟೋ ನಾವು ನೋಡೋದ್ರಿಂದ ನಮ್ಮ ಮನ್ಸು ಕೆಡುತ್ತೆ. ಇದೆಲ್ಲ ಬೇಕಾ? ಬೇಡ ಗುರುಗಳೇ ಅಲ್ವಾ? ಇದು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ನಿಮ್ಗೆ ಖುಷಿ ಆಯ್ತಾ ತಿಳ್ಕೊಂಡಿದ್ದೆ ಅಂತ? ಬೇಜಾರಾಯ್ತಾ? ಖುಷಿ ಆಯ್ತು ಗುರುಜಿ. ಅಷ್ಟೇ. ಈಗ ನೀವು ಡಿಸೈಡ್ ಮಾಡ್ಬೇಕಿಷ್ಟೇ, ಗಂಡ ಹೆಂಡತಿ ಕೂತ್ಕೊಂಡು ಇಲ್ಲ ಒಂದಿನ ರಜಾ ಹಾಕಿ ಈ ಮಗು ಬಗ್ಗೆ ಒಂದೇ ಅಲ್ಲ, ನಿಮ್ಮ ಮಾವನವರು ಯಾಕೆ ಈ ರೀತಿಯಾಗಿ ಹೋದ್ರು ಇದಕ್ಕೆ ಉತ್ತರ ಬೇಕಾ ಬೇಡವಾ? ಆಮೇಲೆ ಆ ಥರ ಹೋಗಿದ್ದಕ್ಕೆ ನಾವು ಏನು ಮಾಡಬೇಕಿತ್ತು ನೀವು ಮಾಡಿಲ್ಲ, ಗೊತ್ತಿಲ್ಲ. ಯಾಕೆ? ಉತ್ತರಾಭಾದ್ರ ನಕ್ಷತ್ರ. ನಿಮ್ಮ ಮನೆಯ ಬಾಗಿಲಿಗೆ ಯಾವುದು? ನಿಮ್ಮ ಮನೆಯ ಬಾಗಿಲು, ಒಂದು ನಿಮಿಷ, ನಿಮ್ಮ ಮನೆಯ ಬಾಗಿಲಿಗೆ ಯಾವ ತೆಂಗಿನಕಾಯಿ ಯಾವ್ದು ಕಟ್ಟಿದ್ದೀರಾ ಬಾಗಿಲಲ್ಲಿ? ಒಂದಿದೆ ಗುರುಜಿ ತೆಂಗಿನಕಾಯಿ, ಒಬ್ರು ಹೇಳಿದ್ರು ಅದು ಕಟ್ಟಿದೀವಿ. ಅದನ್ನೇ ನಿಮ್ಮ ಮನೆಗೆ ತೆಂಗಿನಕಾಯಿನೂ ಬೇಕು, ನಿಂಬೆಹಣ್ಣು ಬೇಕು, ಕುಂಕುಮಾರ್ಚನೆ ಮಾಡಿಸಿದ್ದು ಕುಂಕುಮನೂ ಬೇಕು, ಕುತ್ತಿಗೆಗೊಂದು ತಾಯ್ತಾನೂ ಬೇಕು, ಇವೆಲ್ಲವೂ ಬೇಕು. ಯಾಕೆ? ಉತ್ತರಾಭಾದ್ರ ನಕ್ಷತ್ರ. ದೇವರನ್ನ ಸೈಡ್ ಮಾಡಿ ಇವರು ಬುದ್ಧಿಯನ್ನು ಬಳಸಿ ಬದುಕುವಂಥವ್ರ ಮನೆಗೆ ಬೇಕಾಗತ್ತೆ ತಡೆ ಓಡಿಸೋದು, ನಿಂಬೆಹಣ್ಣು ಕಟ್ಟೋದು, ಬಾಗಿಲು ಕಟ್ಕೊಳ್ಳೋದು, ಇಡೀ ತೆಗೆದುಬಿಟ್ಟು ಕಾಯಿ ಹೊಡೆಯೋದು, ಎಂತೆಂಥ ವಿಚಿತ್ರವೆಲ್ಲ ಮಾಡ್ತಾರೆ. ಅಂದರೆ ಇದು ಮಾಡಲಿಲ್ಲ ನೆಮ್ಮದಿ ಇರಲ್ಲ, ಇಲ್ಲ ಭಯ ಇರುತ್ತೆ. ಅದಕ್ಕೋಸ್ಕರವಾಗಿ ಉತ್ತರಾಭಾದ್ರ ನಕ್ಷತ್ರ ದೇವರಿಗೆ ಸಂಬಂಧಪಟ್ಟಂತಹ ಕುಟುಂಬ ಅಲ್ಲ, ಯಾವುದನ್ನು ನಂಬಿರುವಂಥ ಕುಟುಂಬ ಅಲ್ಲ. ತಮ್ಮದೇ ಆದ ಇಷ್ಟ ಪ್ರಕಾರವಾಗಿ ನಡ್ಕೊಂಡು ಬಂದಂಥ ಕುಟುಂಬದಲ್ಲಿ ಬರುತ್ತೆ ಉತ್ತರಾಭಾದ್ರ ನಕ್ಷತ್ರ. ಅಂದರೆ ಮಾಂತ್ರಿಕ ದೋಷ, ದೇವರಿಗೆ ಮಾಟ ಮಂತ್ರ ಮಾಡಿರ್ತಕ್ಕಂಥ ಮನೆಯಲ್ಲಿ ಉತ್ತರಾಭಾದ್ರ ನಕ್ಷತ್ರ ಬರುತ್ತೆ. ಇದು ತಿಳ್ಕೊಂಡ್ರೆ ತುಂಬ ಒಳ್ಳೆಯದು. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಏನು ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಮಗುವನ್ನು ಈಗಲೇ ರಿಪೇರಿ ಮಾಡಿ, ಜೊತೆಗೆ ನೀವು ರಿಪೇರಿಯಾಗಿ ನಿಮ್ಮ ಮಾವ ಹೋಗಿರ್ತಕ್ಕಂಥ ಸತ್ಯ ಜೊತೆಗೆ ತಿಳ್ಕೊಳ್ಳೋಕೆ ಒಳ್ಳೆಯದಾಗಲಿ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ತಾಯಿ. ಅದು ಹೇಗೆ ಗುರುಜಿ ರಿಪೇರಿ ಮಾಡೋದು?
ಈಗ ನೋಡಿ ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ಹೇಗೆ ಅಂದರೆ ನೀವು ಕೂತಲ್ಲೇ ನಾನು ಹೇಳ್ಕೊಡೋಕ್ಕಾಗತ್ತಾ? ಯೋಚನೆ ಮಾಡಿ. ಅದೇ ನಿಮ್ಮ ಹತ್ರ ಹೇಗ್ ಬರ್ಬೇಕು? ಅಲ್ಲ, ಈಗ ನೋಡಿ ಕಾರ್ಯಕ್ರಮ ನೋಡಿ ಗೊತ್ತಾಗತ್ತೆ. ನಂಬರ್ಗಳು ಎಷ್ಟೊಂದು ತೋರಿಸ್ತಾ ಇದ್ದಾರೆ ನೋಡಿ. ಹಾ ಸರಿ ಗುರುಜಿ. ನಾನು ಗುರುಜಿ ಸಾಕು 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 ಸಮಯ ಬೇರೆಯವ್ರಿಗೆ ಅವಕಾಶ ಆಗಲಿ. ದಯವಿಟ್ಟು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ವೇಟ್ ಮಾಡ್ತಿದ್ದಾರೆ, ಕವಿತಾ ಅಂತ ಹೇಳಿ. ಕವಿತಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಅವರ ನಕ್ಷತ್ರ ತಿಳಿಸಿ. ಶ್ರವಣ ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಹೇಳಿಮ್ಮ. ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಮಗ ಎಷ್ಟು ವಯಸ್ಸು? ಈಗ 16 ವರ್ಷ ಗುರುಜಿ. ಎಷ್ಟು? 16 ವರ್ಷ. ಏನಾಗಬೇಕಿತ್ತಮ್ಮ? ತುಂಬಾ ಹಠ ಮಾಡೋದು ಅದೆಲ್ಲ ಮಾಡ್ತೇವೆ ಗುರುಜಿ, ಅದಕ್ಕೆ ಕೇಳ್ಬೇಕು. ಯಾವ ನಕ್ಷತ್ರ ಹೇಳಿದ್ ನೀವು? ಶ್ರವಣ ನಕ್ಷತ್ರ. ಓಕೆ. ಹಠ ಮಾಡ್ತಾನಾ? ಹಾ ಗುರುಜಿ. ಯಾವಾಗಿಂದ? ಈಗ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಸ್ವಭಾವ ಜಾಸ್ತಿ. ಹಾ, ಸ್ವಲ್ಪ ಹಠ ಸ್ವಭಾವ ಜಾಸ್ತಿ ಅವನು. ಎಷ್ಟು ವರ್ಷದಿಂದ ನಿಮ್ಗೆ ಗೊತ್ತಾಯ್ತು? ಈಗ ಒಂದು 2-3 ವರ್ಷದಿಂದ ಗುರುಜಿ. ಅದಕ್ಕೆ ಮುಂಚೆ ಚೆನ್ನಾಗಿದ್ನಾ? ಅವಾಗ ಶಬ್ದ ಮಾತಾಡಿಲ್ಲ ಗುರುಜಿ. ಓಕೆ. ಏನು ಓದ್ತಾ ಇದ್ದಾನೆ? ಇವತ್ತ 9th ಪಾಸ್, 10th ಹೋಗಿದ್ದಾನೆ. ಓಕೆ. ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ? ವ್ಯಾಪಾರ ಮಾಡ್ತಾರೆ ಗುರುಜಿ. ನಿಮ್ಮ ತಂದೆ ಏನು ಮಾಡ್ತಾರೆ? ನಮ್ಮ ತಂದೆ ಮನೇಲಿ ಇದ್ದಾರೆ, ಏನಿಲ್ಲ. ಓಕೆ. ನೀವೇನು ಓದಿದ್ದೀರಾ? ನಾನು 2nd PUC ಆಗಿದೆ ಗುರುಜಿ. ಯಾವ ವಾರ ಹುಟ್ಟಿದ್ರಿ ನೀವು? ನಾವು ಹುಟ್ಟಿರೋದು ಗೊತ್ತಿಲ್ಲ ಗುರುಜಿ. ಓಕೆ. ಇವತ್ತೇನೆಲ್ಲ ಬರೀ ಗೊತ್ತಿಲ್ಲದಿರೋರು ಸಿಗ್ತಾ ಇದ್ದಾರಲ್ಲಪ್ಪ. ಓಕೆ, ವಿಷಯಕ್ಕೆ ಬರೋಣ. ನೀವು ಊಟ ಮಾಡುವಾಗ ಟಿ ವಿ ನೋಡೋದಾ, ಮಾತಾಡೋದಾ, ಮೊಬೈಲಲ್ಲಿ ಮಾತಾಡೋದಾ, ಕೋಪ ಮಾಡ್ಕೊಳ್ಳೋದಾ, ಯಾವುದು ಮಾಡ್ತೀರಾ ನೀವು? ನಾನು ಮಾತಾಡ್ತೀನಿ ಗುರುಜಿ ಜಾಸ್ತಿ. ಯಾರ ಜೊತೆ? ಇದು ಸುಮ್ಮನೆ ಮಾತಾಡ್ಕೊಂಡು ಊಟ ಮಾಡ್ತೀನಿ ಗುರುಜಿ. ಯಾಕದು ಬೇಜಾರು ಊಟ ಮಾಡೋಕ್ಕೆ? ಬೇಜಾರೇನಿಲ್ಲ ಗುರುಜಿ, ಅವ್ನ ಬಾಯಿ ಸುಮ್ಮನೆ ಇರಲ್ಲ. ಬಾಯಿ ಸುಮ್ಮನೆ ಇರಲ್ಲ. ಅಬಾ ಬಾ 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 ಬಾ, ನಿಜವಾಗ್ಲೂ ಬರೆದು ಇಟ್ಕೋಬೇಕು. ತುಂಬ ಚೆನ್ನಾಗಿ ಮಾತಾಡಿದ್ರಿ ತಾಯಿ. ಬಾಯಿ ಸುಮ್ಮನೆ ಇರಲ್ಲ. ಅಬ್ಬಾ, ಎಂಥ ಅದ್ಭುತವಾದ ಸಿಗುತ್ತೆ ನಮ್ಮ ಈ ಪದ. ಇದು ಬೇಕು ಜೀವನದಲ್ಲಿ, ರಿಯಾಲಿಟಿ ಇದು. ಇಂಥ ರಿಯಾಲಿಟಿ ಬಂದರೆ ನಮ್ಮ ಕಾರ್ಯಕ್ರಮ ಇನ್ನು ಸ್ವಲ್ಪ ಐಪಿಚ್ಗೆ ಹೋಗುತ್ತೆ. ತುಂಬ ಖುಷಿ ಆಯಿತು ತಾಯಿ, ಒಳ್ಳೇದಾಯಿತು. ಯಾಕೆ ಅಂದರೆ ಕೆಲವರು ಒಪ್ಕೊಳ್ಳೋದೇ ಇಲ್ಲ. ಹೌದು, ಒಪ್ಕೊಳ್ಳಲ್ಲ, ಸುಳ್ಳೇ ಹೇಳ್ತಾರೆ. ಬಟ್ ಇವರು ಕರೆಕ್ಟ್ ರೀತಿಯಲ್ಲಿ ಹೇಳಿದ್ದಾರೆ. ಆದರೆ ಈಗ ಸಮಸ್ಯೆ ಇರೋದು ವಿಚಾರ ಏನಂದರೆ, ನಿಮ್ಮ ಮಗ ಊಟ ಮಾಡ್ತಾನಲ್ಲ, ನೀವು ಯಾವಾಗಾದ್ರೂ ಮುಂದೆ ಕೂತಿದ್ದೀರಾ? ನಿಮ್ಮ ಮಗ ಊಟಕ್ಕೆ ಹಾಕ್ಬಿಟ್ಟು ನೀವು ಮುಂದೆ ಕೂತಿದ್ದೀರಾ? ಅವನೇನು ಚೇಷ್ಟೆ ಮಾಡ್ತಾನೆ ನೋಡಿ, ಹೇಳಿ. ಮೊಬೈಲ್ ಇಲ್ಲ, ಟಿವಿ ನೋಡ್ಕೊಂಡೇ ಊಟ ಮಾಡೋದು. ತಪ್ಪ್ಯಾರ್ದು? ನಮ್ದೇ. ಬಂದ್ರಿ ನೋಡಿ, ನೀವು ಮಾತಾಡಿದ್ರಿ, ಅವನು ಅದಕ್ಕೆ ಇನ್ನೊಂದು ಪಿಚ್ ಮುಂದಕ್ಕೆ ಹೋಗಿದ್ದಾನೆ. ಮೊಬೈಲು ಟಿ ವಿ ಎರಡೂ ಇಟ್ಕೊಂಡು ಮಧ್ಯದಲ್ಲಿ ನೋಡ್ತಾ ಇದ್ದಾನೆ. ಇದ್ರ ಮಧ್ಯೆ ಒಂದು ತಪ್ಪು ನಡೀತಾ ಇದೆ. ನಿಮ್ಮ ಯಜಮಾನರು ನೀವು ಊಟಕ್ಕೆ ಕೂತ್ಕೊಂಡ್ರೆ ಬೇಗ ಊಟ ಮಾಡೋ ಮುಗಿಸೋರು ಯಾರು? ನೀವಾ, ನಿಮ್ಮ ಯಜಮಾನ್ರ? ನಾನು ಗುರುಜಿ, ಬೇಗ ಊಟ ಮಾಡ್ತೀನಿ. ಕೋಪ ಬರೋದು ನಿಮ್ಗ, ನಿಮ್ಮ ಯಜಮಾನ್ರಿಗ? ನನಗೆ ಗುರುಜಿ. ಈಗ ಗೊತ್ತಾಯ್ತು ಅನ್ಕೋತೀನಿ. ಯಾರು ಊಟ ಮಾಡುವಾಗ ಬಾಯಿ ತೆಗಿತಾರೆ ಅವ್ರಿಗೆ ಕೋಪ ಕಟ್ಟಿಟ್ಟ ಬುತ್ತಿ. ಮಿಕ್ಸಿ ರುಬ್ಬೇಕಾದ್ರೆ ಮೇಲೆ ಏನಮ್ಮ ಮುಚ್ತೀವಿ? ಯಾತಕ್ಕೆ ಮುಚ್ತೀವಿ? ಆರಬಾರ್ದು ಅಂತ. ಈ ಮುಚ್ಚು ಅಂತ ನಮಗೆ ನಮ್ಮ ಬಾಯಿ ಮುಚ್ಕೊಂಡು ತಿನ್ನಬೇಕು ಅಂತ ಯಾಕರವಾಗಿಲ್ಲ ಅಲ್ವಾ? ಹೌದು ಗುರುಗಳೇ. ಈಗ ನೋಡಿ, ಯೋಚನೆ ಮಾಡಿ ತಾಯಿ, ಮಗನ್ನ ಕೇಳ್ತಾ ಇದ್ದೀರಿ ಹಠ ಮಾಡ್ತಾನೆ ಅಂತ. ನೀವು ಮಾಡಿರೋ, ತಂದೆ ತಾಯಿ ಮಾಡಿರೋ ತಪ್ಪಿನ ಪ್ರಾಯಶ್ಚಿತ್ತನೇ ಮಕ್ಕಳು ಅನುಭವಿಸ್ತಾ ಇರೋದ್ರಿ. ನಾವು ಮಕ್ಕಳಿಗೆ ಕಂಪ್ಲೇಂಟ್ ಮಾಡ್ತೀವಿ, ಮಕ್ಕಳಿಗೆ ದೂಷಿಸ್ತೀವಿ, ಮಕ್ಕಳಿಗೆ ಬುದ್ಧಿ ಹೇಳಕ್ಕೆ ಹೋಗ್ತೀವಿ. ಯಾವ ಪುರುಷಾರ್ಥಕ್ರಿ? ತಂದೆ ತಾಯಿ ಅನ್ನಿಸ್ಕೊಂಡವರು ಒಂದು ಕ್ಲೀನಾಗಿ ಊಟ ಮಾಡೋ ಪದ್ಧತಿ ಸರಿಗಿಟ್ಕೊಂಡಿಲ್ಲ ಅಂದರೆ ಹುಟ್ಟೋ ಮಗು ಹೆಂಗ್ರಿ ಹುಟ್ಟತ್ತೆ? ಯಾಕೆ ಅಂದರೆ ಏನೂ ಗೊತ್ತಿಲ್ಲ, ಹುಟ್ಟಿದ್ದು ಗೊತ್ತಿಲ್ಲ, ಮದುವೆ ಆಗಿದ್ದು ಗೊತ್ತಿಲ್ಲ, ಮಗು ನಕ್ಷತ್ರ ಗೊತ್ತಿಲ್ಲ, ನಾನು ಬದುಕೋದು ಗೊತ್ತಿಲ್ಲ. ಮತ್ತು ಗೊತ್ತಿಲ್ಲ ಅಂದಮೇಲೆ ಇವೆಲ್ಲ ಯಾಕೆ ಮಾಡ್ಕೊಂಡ್ರಿ? ಅಮ್ಮ, ಅರ್ಥ ಆಯ್ತಾ? ಬೇಜಾರಾಯ್ತಾ? ಅರ್ಥ ಆಯ್ತು ಗುರುಜಿ, ಬೇಜಾರೇನಿಲ್ಲ. ಯಾಕೆ ಅಂದರೆ ಇವತ್ತೇ ತೀರ್ಮಾನ ಮಾಡಿ, ಏನು ಅಂದರೆ ನನ್ನ ಮಗನ ತಪ್ಪು ಅಲ್ಲ, ನನ್ನ ಮಗ ಹುಟ್ಟಿರೋದೇ ನಮ್ಮ ವಂಶವನ್ನು ಕ್ಲೀನ್ ಮಾಡೋಕ್ಕೆ. ಶ್ರವಣ ನಕ್ಷತ್ರ ಕ್ಲೀನ್ ಮಾಡಬೇಕು ಅಂದರೆ ಈಗ ಏನು ಮಾಡಬೇಕು? ನಾನು, ನಮ್ಮ ಯಜಮಾನರು, ನನ್ನ ಮಗ 3 ಜನವು ಈ ವಿಚಾರವನ್ನು ತಿಳ್ಕೊಂಡು ನಾನು ರಿಪೇರಿ ಆಗಬೇಕು, ನನ್ನ ಮಗನೂ ರಿಪೇರಿ ಮಾಡಬೇಕು. ಆಸೆ ಇದೆಯಾ? ಅದು ಮಾಡೋಕ್ಕೆ ಪ್ರಯತ್ನ ಮಾಡಿ. ಆಮೇಲೆ ನೀವು ಸಲೀಸಾಗಿ ಬರೋಕ್ಕಾಗಲ್ಲ. ಯಾಕೆ ಅಂದರೆ ತುಂಬ ದೂರ ಇದ್ದೀರಾ ನೀವು. ಇದೆಲ್ಲ ತಿಳ್ಕೊಳ್ಳೋಕ್ಕೆ ಮಾಡೋಕ್ಕೆ ಬರೋಕ್ಕೆ ಟೈಮ್ ಸಿಕ್ಕಲ್ಲ, ದುಡ್ಡು ಸಿಕ್ಕಲ್ಲ, ಇಲ್ಲ ಬೇಜಾರಾಗತ್ತೆ. ದುಡ್ಡು ಸಿಕ್ಕಲ್ಲ ಅಂದರೆ ನಿಮ್ಮಲ್ಲಿ ದುಡ್ಡಿಲ್ಲ ಅಂತಲ್ಲ, ಆ ಸಮಯಕ್ಕೆ ಒದಗಲ್ಲ.
ಸೊ ಈ ರೀತಿ ಅಡ್ಡ ತಾಪತ್ರಗಳು ಜಾಸ್ತಿ ಆಗುತ್ತೆ. ನೀವು ದೇವಸ್ಥಾನಕ್ಕೆ ಹೋಗ್ಬೇಕಾಗಲಿ, ಊಟ ಮಾಡಬೇಕಾಗಲಿ, ಮನೇಲಿ ದೇವರು ದೀಪ ಹಚ್ಚಬೇಕಾಗಲಿ, ನೀವು ಅದೇ ಹಿಂಸೆ ಪಟ್ಕೊಂಡೇ ಮಲ್ಕೋಬೇಕು, ಹಿಂಸೆ ಪಟ್ಕೊಂಡೇ ಊಟ ಮಾಡಬೇಕು. ಹೌದಾ ಅಲ್ವಾ? ಹೌದು ಗುರು. ಇದೆಲ್ಲ ರಿಪೇರಿ ಮಾಡ್ಕೋಬೇಕು ಅಂತೀರಾ, ಹಿಂಗೆ ಅನುಭವಿಸ್ಬೇಕು ಅಂತೀರಾ? ರಿಪೇರಿ ಮಾಡ್ಕೋಬೇಕು ಗುರು. ಯಾಕೆ ಮಾಡ್ಕೊಳ್ಳಿಲ್ಲ? ಇಷ್ಟು 20 ವರ್ಷದವರೆಗೂ ಮಗನ ಬೆಳೆಸಿದ್ರೆ ಯಾಕೆ ತಿಳ್ಕೊಳ್ಳಿಲ್ಲ? ಗೊತ್ತಿಲ್ಲ ಗುರುಜಿ, ಟಿವಿ ನೋಡಕ್ಕೆ ಯಾರೋ ಹೇಳಿದ್ರು, ಅವಾಗಿಂದ ನಾವು ಟ್ರೈ ಮಾಡ್ತಾ ಇದೀವಿ ಗುರುಜಿ. ಫಸ್ಟ್ ನೋಡ್ತಾ ಇರ್ಲಿಲ್ಲ, ಗೊತ್ತಿರಲಿಲ್ಲ ಪ್ರೋಗ್ರಾಮೇ. ಓಕೆ, ಈಗಾರು ತಿಳ್ಕೊಳ್ಳಿ. ತುಂಬ ಖುಷಿ ಪಟ್ಟುಕೊಂಡು ಜೀವನದಲ್ಲಿ ನೆಮ್ಮದಿಯಾಗಿ ಬದುಕೋದನ್ನು ಹೇಳ್ಕೊಡೋಣ, ತಿಳ್ಕೊಳ್ಳಿ. ಒಳ್ಳೆಯದಾಗಲಿ ತಾಯಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಾವು ಸುಸ್ತಿಂದ ನಮ್ಮ ಸೋಲಾಗತ್ತೆ ಅನ್ನುವಂಥ ವಿಚಾರದ ಬಗ್ಗೆ ಗುರುಗಳು ತುಂಬ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದ್ರು. ಮತ್ತೊಬ್ಬ ಕಾಲರ್ ವೇಟ್ ಮಾಡ್ತಿದ್ದಾರೆ, ನರಸಿಂಹರಾಜು ಅಂತೇಳಿ. ನರಸಿಂಹರಾಜು ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಅದನ್ನಪ್ಪ ನಕ್ಷತ್ರ ತಿಳಿಸಿ. ಹೇಳಿ. ನನ್ನ ಧ್ವನಿ ಕೇಳ್ತಾ ಇದೆಯಾ? ಕೇಳ್ತಾ ತಮ್ಮ ನಕ್ಷತ್ರ ತಿಳಿಸಿ. ಗುರುಗಳೇ ನಮಸ್ಕಾರ. ತಮ್ಮ ನಕ್ಷತ್ರವನ್ನು ತಿಳಿಸಿ. ನಮ್ಮ ಹೆಸರು ನರಸಿಂಹರಾಜು. ದಯವಿಟ್ಟು ಟಿವಿಯಿಂದ ದೂರ ಬಂದು ಮಾತನಾಡಿ. ಇಲ್ಲ, ಟಿವಿ ಏನು ನೋಡ್ತಿಲ್ಲ, ಹೊರಗಡೆ ಇದ್ವಿ. ತಮ್ಮ ನಕ್ಷತ್ರ ತಿಳಿಸಿ. ವೃಶ್ಚಿಕ ರಾಶಿ. ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ ಗುರುಗಳೇ. ಹರಿ ಓಂ. ನಾರಾಯಣ. ಎಷ್ಟು ವಯಸ್ಸು? 55. ಏನು ಬೇಕಿತ್ತು ತಮಗೆ? ಆರೋಗ್ಯದ ಬಗ್ಗೆ ಸರ್ ಗುರುಗಳೇ. ಇಷ್ಟು ವಯಸ್ಸು ಕಳೆದು ಬಿಟ್ಟಿದ್ದೀರಾ? ಇವಾಗ ಗೊತ್ತಾಯ್ತಾ ತಿಳ್ಕೊಬೇಕಂತ? ಮಧ್ಯಾಹ್ನದ ಗೊತ್ತಿತ್ತಾ? ಇಲ್ಲ ಸರ್, ಇವಾಗ ಇನ್ನೂ ನೋಡ್ ತಿಳ್ಕೊಳಕ್ಕೆ ಅಂತ ಹೇಳಿ. ಈಗ ಟಿ ವಿ ನೋಡಿದ್ಮೇಲೆ ಗೊತ್ತಾಯ್ತಾ? ಹ್ಞೂ ಸರ್. ಹ್ಞೂ ಗುರುಗಳೇ. ಯಾವ ಊರು? ಗುಬ್ಬಿ ಹತ್ರ ಪಾಳ್ಯ. ಏನು ಕೆಲಸ ಮಾಡ್ತೀರಾ ನೀವು? ವ್ಯವಸಾಯ. ಓಕೆ. ಸ್ನಾನ ಮಾಡೋದು ಟೈಮು ದಿನ ಮಾಡ್ತೀರಾ, 3 ದಿನಕ್ಕೆ ಮಾಡ್ತೀರಾ, ವಾರಕ್ಕೆ ಮಾಡ್ತೀರಾ? ಅಲ್ಲ, ಇದು ವಾರಕ್ಕೂ ಮಾಡ್ತೀವಿ, ಡೈಲಿನೂ ಮಾಡ್ತೀವಿ. ಡೈಲಿ ಎಷ್ಟೊತ್ತಿಗೆ? ಡೈಲಿ ಎಷ್ಟೊತ್ತಿಗೆ? 8 ಗಂಟೆ ಮೇಲೆ. 8 ಗಂಟೆ ಮೇಲೆ ಅಂದರೆ ಒಂದು 10:30, 11 ಆಗ್ಬೋದಾ? ಇಲ್ಲ ಸರ್, 10:30 ಒಳಗೆ ಇನ್ನು ಮುಂಚೆಗೆ ಆಗುತ್ತೆ ಸ್ನಾನ. 10:30 ಮುಂಚೆ ಸ್ನಾನ ಆಗುತ್ತೆ. ಹೌದು. ತಿಂಡಿ ಸ್ನಾನ ಆದ್ಮೇಲೆ ಎಷ್ಟೊತ್ತಿಗೆ? 11 ಗಂಟೆನಾ? 11 ಗಂಟೆ. ಓಕೆ. ಏನು ತಿಂತೀರಾ ಬೆಳಗ್ಗೆ ಹೊತ್ತು? ಅನ್ನ, ಹಿಟ್ಟು, ಚಪಾತಿ, ದೋಸೆ? ಅದೇ ಅನ್ನ, ಉಪ್ಪಿಟ್ಟು. ಚಪಾತಿ ದೋಸೆ ತಿಂದರೆ ಎಷ್ಟು ತಿಂತೀರಾ? ಇಲ್ಲ, ಚಪಾತಿ ತಿಂತಾ ಇಲ್ಲ. ದೋಸೆ ತಿಂತಾ ಇದ್ದೀವಿ. ದೋಸೆ ತಿಂದು 3 ದೋಸೆ. ಮಧ್ಯಾಹ್ನ ಊಟ ಏನು? ಮಧ್ಯಾಹ್ನ ಮುದ್ದೆ, ಅನ್ನ. ಎಷ್ಟೊತ್ತಿಗೆ? 2:30, 3. 2:30ಇಂದ 3. ಹೌದು. ಪುನಃ ರಾತ್ರಿ? ರಾತ್ರಿ 8:30 ಒಳಗೆ. ಏನು ರಾತ್ರಿ ಏನು? ರಾತ್ರಿ ಅದೇ ಮುದ್ದೆ ಸಾರು. ರಾತ್ರಿನೂ ಮುದ್ದೆ ಅನ್ನ, ಮಧ್ಯಾಹ್ನನೂ ಮುದ್ದೆ ಅನ್ನ. ಹೌದು. ಬೇಕು ಅನ್ಸುತ್ತಾ ಅಥವಾ ಇಲ್ಲ ಮನುಷ್ಯ ಅಂದಮೇಲೆ 3 ಟೈಮು ತಿನ್ನಬೇಕು ಅನ್ಸುತ್ತಾ? ಸರ್, ಬೇಕು ಅನ್ಸುತ್ತೆ. ಅಂದರೆ ಅನ್ಸಲ್ಲ. ಹಸಿವು ಜಾಸ್ತಿ ಆಗತ್ತಾ ತಿನ್ನಬೇಕು ಅಂತ? ಹಸಿವು ಇದ್ದೇ ಇರುತ್ತೆ ಸರ್. ಹ್ಞೂ ಸರ್. ಅಲ್ಲ, ಎಷ್ಟೋ ಜನಕ್ಕೆ ಹಸಿವೇ ಇಲ್ಲ, ನಿಮ್ಗೆ ಐತಿ ಅಂತೇಳಿ ಖುಷಿ ಪಡಬೇಕು. ಹಾಂ. ಓಕೆ, ವಿಷಯಕ್ಕೆ ಏನಕ್ಕೆ ಬರ್ತೀನಿ ಅಂದರೆ, ವಿಚಾರ ಏನು ಅಂದರೆ, ಬೆಳಿಗ್ಗೆ 11 ಗಂಟೆಗೆ ತಿಂಡಿ, ಮಧ್ಯಾಹ್ನ 2:30ಗೆ ಊಟ. ಹೌದು. 11 ಗಂಟೆಯಿಂದ 2 ಗಂಟೆಗೆ ಎಷ್ಟು ಗಂಟೆ ಟೈಮ್ ಆಯಿತು? 3 ಗಂಟೆ. 11ರಿಂದ 2 ಗಂಟೆ. 3 ಗಂಟೆ ಟೈಮ್ ಆಯಿತು. ಹೌದು. 3 ಗಂಟೆ ಟೈಮ್ಗೆ 3 ದೋಸೆ ತಿಂದಿದ್ದೀರಾ, ಅರಗಿರುತ್ತಾ ಅಷ್ಟೊತ್ತಿಗೆ? ಓಡಾಡ್ತಾ ಇರ್ತೀವಲ್ಲ ಸರ್. ಓ, ಅಚ್ಚಾ. ಊಟ ಹೊಟ್ಟೆಲ್ಲ ಕರಗೋದು? ಹ್ಞೂ ಹೊಟ್ಟೆಗೆ ಕರ್ಕೊಂಡು. ಸುಮಾರು ಜನಕ್ಕೆ ಕೇಳಮ್ಮ, ಊಟ ಅರಗೋದು ಹೊಟ್ಟೆಲಿ ಅಂತಾರೆ ಹೊರ್ತು ನಿಜವಾಗಲೂ ಊಟ ಅರಗೋದು ಯಾವುದು ಅಂತ ಕೇಳಿದ್ರೆ ಯಾರೋ ಉತ್ತರ ಹೇಳೋಕ್ಕಾಗತ್ತೆ ಅಂತೇನಮ್ಮ? ಊಟ ಅರಗುವುದು ಎಲ್ಲಿ? ಹೊಟ್ಟೆಯಲ್ಲಿ ಅರಗತ್ತೆ. ಹಂಗೆ ಹೇಳೋದು ಗುರುಗಳೇ ಅಲ್ವಾ? ನಿಜವಾಗ್ಲೂ ಸುಳ್ಳದು. ಕರಳು ಒಳಗೆ ತಾನೆ. 1 ನಿಮಿಷ ಹೇಳ್ತೀನಿ ಅಮ್ಮ. ಫಸ್ಟ್ ಶುರು ಆಗೋದು ಊಟ ಎಲ್ಲಿಂದ? ಬಾಯಿಂದ. ಈಗ ಮೊದಲು ಜೀರ್ಣ ಚೆನ್ನಾಗಿ ಅಗಿಬೇಕು ಅನ್ನೋದು ಯಾವುದು? ಬಾಯಿಂದ. ಈಗ ಹೊಟ್ಟೆಲಿ ಹೆಂಗೆ ಕರಗತ್ತೆ? ಹೊಟ್ಟೆ ಒಳಗೆ ಅಲ್ಲಿದೆಯಾ? ಇಲ್ಲ. ಮತ್ತು ನಾವು ಅದನ್ನೇ ಹೇಳ್ತಾ ಇದೀವಲ್ಲ. ಹೌದು. ಸರಿನಾ ಇದು? ಸರಿ ಇಲ್ಲ ಗುರುಗಳೇ. ಅಲ್ಲಿರೋದು ಬಾಯಲ್ಲಿ. ಹೌದು. ಅದಕ್ಕೆ ಭಗವಂತ ಅಗದು ತಿನ್ನು ಅಂತ ಕೊಟ್ಟಿರೋದು. ಹೌದು. ನೀನು ಬಳಕ ನುಂಗ್ಬಿಟ್ಟು
ಹೊಟ್ಟೆಲ್ ಕರಗುತ್ತೆ ಅಂತ ತಿಳ್ಕೊಂಡ್ತಾನೆ ನಾವು ಹಿಂಗೆ ಅನುಭವಿಸ್ತಾ ಇರೋದು. ಹೌದು. ಅದೇ ಸೋಲಿನ ಮೂಲ ತತ್ವ. ಹೊಟ್ಟೆಲಿ ಅರಗತ್ತೆ, ಹೊಟ್ಟೆಲಿ ಭಗವಂತ ಕೂತವನೇ, ಏನೋ ಅವರ ಅಭಿಪ್ರಾಯ ಏನಾರು ಹೇಳ್ಕೊಳ್ಳಿ. ಹೊಟ್ಟೆಯಲ್ಲಿ ಊಟ ಅರಗತ್ತೆ ಅಂತ ತಿಳ್ಕೊಂಡಿರ್ತಕ್ಕಂಥದ್ದೇ ಮೂರ್ಖತನ. ಯಾಕೆ ಅಂದರೆ ರೋಗಗಳು ಉತ್ಪತ್ತಿ ಆಗೋದೇ ಅದರಿಂದ. ಹೊಟ್ಟೆಯಲ್ಲಿ ಅರಗತ್ತೆ ಅಂತಾರಲ್ಲ, ರೋಗ, ಸುಸ್ತು, ಬೇಜಾರು, ಕೋಪ ಎಲ್ಲ ಉತ್ಪತ್ತಿ ಆಗೋದು ಅದರಿಂದಾನೇ. ಇದಕ್ಕೆ ಔಷಧಿ ಇದೆಯೇನಮ್ಮ? ಇಲ್ಲ ಗುರುಗಳೇ. ನಾವು ಹಗಿಯುವ ಹಲ್ಲಿನ ಶಕ್ತಿಯನ್ನು ಬಳಸಿದಾಗ ದವಡೆಯಲ್ಲಿ ಉತ್ಪತ್ತಿಯಾದಂತಹ ರಸ ನಮ್ಮ ಊಟಕ್ಕೆ ಹೆಲ್ಪ್ ಮಾಡ್ತಕ್ಕಂಥ ಒಂದು ಅಮೃತ. ಬಾಯಲ್ಲಿ ಉತ್ಪತ್ತಿಯಾಗ್ತಕ್ಕಂತಹ ಲಾಲಾರಸ ಇದೆಯಲ್ಲಪ್ಪ, ಇದೆ ಗುರುಗಳೇ, ಪುಸ್ತಕದಲ್ಲಿ ಓದಿದೀವಪ್ಪ, ಓದಿದ್ದೀವಿ ಗುರುಗಳೇ. ಈಗ ಎಲ್ಲಿ ಉತ್ಪತ್ತಿ ಆಗತ್ತೆ ನೀವು ತಿನ್ನೋ ಸ್ಟೈಲ್ ನೋಡ್ಕೊಡ್ರಿ. ಎಲ್ಲ ರಸವೂ ಇಲ್ಲ, ಏನೂ ಇಲ್ಲ, ಬಳಕ್ ಅಂತ ತಿನ್ನೋದೆ. ಮಧ್ಯಾಹ್ನ ಒಂದು ಟೈಮು, ರಾತ್ರಿ ಒಂದು ಟೈಮು ತಿಂದುಬಿಟ್ರೆ ಒಳಗಡೆ ಹೆಂಗೆ ಕರಗೋದು, ಹೆಂಗೆ ಹೊರಗೆ ಬರೋದು? ಹೌದು ಯಜಮಾನ್ರೆ, ಅರ್ಥ ಆಯ್ತಾ? ಅರ್ಥ ಆಗ್ತೈತೆ. ನೀವು ಬೆಳಗ್ಗೆ ಎದ್ದು 5 ಗಂಟೆಗೆ ಸ್ನಾನ ಮಾಡಿ 7:30 ಒಳಗಡೆ ತಿಂಡಿ ತಿಂದು 1 ಗಂಟೆಗೆ ನೀವು ಮುದ್ದೆ ಅನ್ನ ಏನು ತಿಂತೀರೋ ತಿನ್ನಿ. ಆದರೆ ರಾತ್ರಿ ಮುದ್ದೆ ತಿನ್ನಬೇಡಿ. ಅಂದರೆ ನೀವು ಕೆಲಸ ಮಾಡೋದಾದರೆ ತಿನ್ನಿ, ಪರವಾಗಿಲ್ಲ, ಸ್ವಲ್ಪ ಕಮ್ಮಿ ತಿನ್ನಿ. ಮಧ್ಯಾಹ್ನ ತಿಂದಷ್ಟು ಸ್ವಲ್ಪ ಕಮ್ಮಿ ತಿನ್ನಿ. 7:30 ಒಳಗಡೆ ಮುಗಿಸ್ಬೇಕು ಊಟ. 10 ಗಂಟೆ ಮಲ್ಕೊಳ್ಳಿ. ಊಟ ಬಾಳೆ ಎಲೆಯಲ್ಲಿ ಮಾಡಿ, ಇಲ್ಲ ಬೆಳ್ಳಿ ತಟ್ಟೆಯಲ್ಲಿ ಮಾಡಿ, ಇಲ್ಲ ಕಂಚಿನ ತಟ್ಟೆಯಲ್ಲಿ ಮಾಡಿ. ನೋಡಿ, ಚೆನ್ನಾಗಿ ಅಗಿರಿ, ನೆಮ್ಮದಿಯಾಗಿ ಖುಷಿಯಾಗಿ ಕುತ್ಕೊಂಡು ಊಟ ಮಾಡಿ. ಎಷ್ಟು ಖುಷಿಯಾಗುತ್ತೆ ನೋಡಿ, ಗೊತ್ತಾಗತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ವೇಟ್ ಮಾಡ್ತಿದ್ದಾರೆ, ಅಕ್ಷತಾ ಅಂತ ಹೇಳಿ. ಅಕ್ಷತಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಗುರುಗಳೇ, ಕರೆ ಕಟ್ಟಾಗಿದೆ. ಆಗಲೇ ಒಂದು ತುಂಬ ಮುಖ್ಯವಾದಂಥ ವಿಷಯ ಮಾತಾಡ್ತಾ ಇದ್ವಿ. ನಮ್ಮ ಸೋಲಿಗೆ ನಮ್ಮ ಸುಸ್ತು ಕಾರಣ, ಅದಕ್ಕೆ ನಾವು ಮನೆ ಕಟ್ಟೋದ್ರಲ್ಲೂ ಕೂಡ ವ್ಯತ್ಯಾಸ ಆಗತ್ತೆ ಅನ್ನುವಂಥ ವಿಷಯ ಹೇಳ್ತಾ ಇದ್ರಿ. ಈಗ ಯಾರಿಗಾಗಲಿ ನಂಬೇಕಾದ್ರೆ ತುಂಬ ಯೋಚನೆ ಮಾಡ್ತಾರೆ. ಹೌದು. ನಮ್ಮ ಸುಸ್ತುಗೂ ಮನೆಗೂ ಏನ್ರಿ ಸಂಬಂಧ? ಹೌದು, ಬರುತ್ತೆ ಗುರುಗಳೇ, ಪ್ರಶ್ನೆ ಅಲ್ವಾ? ಬರುತ್ತೆ. ಹೌದು. ಈಗ ಅದಕ್ಕೊಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೀನಿ ಮೊದಲು. ಸೂರ್ಯ ಅಂತಕ್ಕಂಥದ್ದು ನಮ್ಮ ದೇಶಕ್ಕೂ, ನಮ್ಮ ದೇಹಕ್ಕೂ, ನಮ್ಮ ಮನೆಗೂ ಸಂಬಂಧ ಇದೆ ಅಂತ ಇಲ್ಲ ಅಂತ ಇದೆ ಗುರುಗಳೇ, ಅಲ್ವಾ? ಹೌದು. ಈಗ ಮನೆ ತಂಪಾಗಿರಬೇಕು, ಏನು ಮಾಡಬೇಕು ಅಂತ ಪ್ರಶ್ನೆ. ಏನು ಹೇಳ್ತೀಯ ನೀನು? ಮನೆ ಯಾವಾಗಲೂ ತಂಪಾಗಿರಬೇಕು, ಏನು ಮಾಡಬೇಕು ಅಂತ ಕೇಳಿದ್ರೆ ಏನು ಹೇಳ್ಬೋದು ಅಂದಾಜಾಗಿ ನೀನು? ಮನೆ ಯಾವಾಗಲೂ ತಂಪಾಗಿರ್ಬೇಕು, ಎಲ್ರಿಗೂ ಇಷ್ಟ. ಹೌದು, ಇಷ್ಟ. ತಂಪಾಗಿರೋ ಮನೆ ಇರೋದಕ್ಕೆ ನಾವು ಮನೆಯನ್ನು ಯಾವ ರೀತಿ ಕಟ್ಟಿದ್ರೆ ಆ ಮನೆ ತಂಪಾಗಿರುತ್ತೆ ಪ್ರಶ್ನೆ. ನಿಮ್ಗೆ ತಿಳಿದಿದ್ದಷ್ಟು ಹೇಳೋಕ್ಕಾಗತ್ತೇನಮ್ಮ? ನನ್ನ ಪ್ರಕಾರ ಅಂತಂದರೆ ದೊಡ್ಡ ಕಿಟಕಿಗಳು, ಅಂದರೆ ನ್ಯಾಚುರಲ್ ಆಗಿ ಗಾಳಿ ಬರೋ ಥರ, ಆಮೇಲೆ ನೆಲ ತಂಪಾಗಿರೋ ಥರ ಮನೆ ಕಟ್ಟಿದ್ರೆ ಆಗ್ಬೋದು ಗುರುಗಳೇ. ಓಕೆ, ಇಲ್ಲಿ ಒಂದು ವಿಚಾರ ಹೇಳ್ತೀನಿ. ಬಸ್ಸಲ್ಲಿ ಹೋಗಬೇಕಾದ್ರೆ ಯಾವುದೋ ಕಿಟಕಿ ಒಂದು ಕಡೆಗೆ ಎಡಗಡೆ ಕಿವಿನೋ ಇಲ್ಲ ಬಲಗಡೆ ಕಿವಿಯೋ ಸಿಗುತ್ತೆ. ಹೌದು. 2 ಕಿವಿನೂ ಸಿಕ್ಕಲ್ಲ. ಸಿಕ್ಕಲ್ಲ. ಹೌದಾ? ಕಿಟಕಿ ಕಡೆ ಇರುವಂಥ ಕಿವಿಗೆ ಸಿಕ್ಕಾಬಿಟ್ಟೆ ಗಾಳಿ ಪಾಸ್ ಆಗುತ್ತೆ. ಹೌದು. ಇದನ್ನ ಹಾಗೆ ಮುಂದುವರೆದ್ರೆ ಸ್ಟ್ರೋಕ್ ಆಗತ್ತೆ. ಇದು ವೈಜ್ಞಾನಿಕವಾಗೂ ತಿಳ್ಕೊಳ್ಳುವಂಥ ವಿಚಾರ. ಹೌದು. ಹೌದಾ? ಹೌದು. ಹಾಗಿರಬೇಕಾದ್ರೆ ದೊಡ್ಡದಾಗಿ ಕಿಟಕಿ ಇಟ್ಟ ತಕ್ಷಣ, ದೊಡ್ಡದಾಗಿ ಬಾಗಿಲು ಇಟ್ಕೊಂಡ ತಕ್ಷಣ ಮನೆ ಒಳಗಡೆಗೆ ಚೆನ್ನಾಗಿ ಗಾಳಿ ಬರುತ್ತೆ ಅನ್ನೋ ಸುಳ್ಳಿನ ಮಾತು. ಗಾಳಿ ಯಾವ ರೂಪದಲ್ಲಿ ಬರಬೇಕು ಅದನ್ನು ತಿಳ್ಕೊಬೇಕು ಫಸ್ಟ್. ಹೌದು. ಗಾಳಿ ಬರುತ್ತೆ ಸರಿ, ಬಂದದ್ದು ಹೋಗೋದೇ ಹೇಗೆ? ಮನೆಗೆ ಬಂದ ಗಾಳಿ ಹೋಗುವ ಮಾರ್ಗ ಹೇಗಿರಬೇಕು ಅಂತ ಗೊತ್ತಿರಬೇಕಲ್ಲ? ಹೌದು, ಗೊತ್ತಿರಬೇಕು. ಇದನ್ನ ಕಿಟಕಿ ಮಡಗುವಂತಹ ವಿಚಾರ ಒಂದು. ಮನೆಗೆ ತಂಪು ಮಾಡತಕ್ಕಂಥ ಬಾಗಿಲು ಯಾವುದು ಅಂದರೆ ಪಶ್ಚಿಮದ ಬಾಗಿಲು. ಪೂರ್ವದ ಬಾಗಿಲು ಏನು ಅಂದರೆ ಅದು ತುಂಬಾ ಉಷ್ಣಾಂಶ ಇರತಕ್ಕಂಥ ಪೂರ್ವದ ಬಾಗಿಲು, ಸೂರ್ಯನ ಕಿರಣ ಬೀಳ್ತಕ್ಕಂಥದ್ದು. ಹೌದು. ಹೌದಾ? ಹೌದು. ಈಗ ಅದು ತಂಪಾಗಬೇಕಾದ್ರೆ ಏನು ಮಾಡಬೇಕು? ಅದರ ವಿರುದ್ಧ ದಿಕ್ಕಿನಲ್ಲಿರ್ತಕ್ಕಂಥದ್ದು ಬಾಗಿಲು ಬೇಕು. ಹೌದಾ? ಹೌದು, ಬೇಕು. ಈಗ ನಾವು ಆ ರೀತಿ ಮನೆ ಕಟ್ಟಿದೀವ? ಸ್ವಲ್ಪ ಯೋಚನೆ ಮಾಡಿ. ಇಲ್ಲ ಗುರುಗಳೇ, ಕಟ್ಟೋದಿಲ್ಲ ಅಲ್ವಾ? ಹೌದು. ಹಿಂಗೆ ಉಚ್ಚಾಬಟ್ಟೆ ಬಾಗಿಲಿಟ್ಕೊಂಡು ಇದು ಒಂದು ಭಾಗ, ಇನ್ನೊಂದು ಕಿಟಕಿ ಇಡ್ತಾರೆ. ಒಂದು ಕಿಟಕಿಯನ್ನ ಯಾವ ದಿಕ್ಕಲ್ಲಿ ಇಟ್ಟಿರ್ತಾರೆ, ಪೂರ್ವನೋ ಪಶ್ಚಿಮನೋ ಉತ್ತರನೋ ದಕ್ಷಿಣ ಒಂದು ಕಿಟಕಿ ಇಟ್ಟಿರ್ತಾರೆ ಅಂತ ಇಟ್ಕೊಳ್ಳೋಣ. ಆ ಕಿಟಕಿಗೆ ಅದರ ವಿರುದ್ಧ ದಿಕ್ಕಿನಲ್ಲಿ ಇರ್ತಕ್ಕಂತಹ ಕಿಟಕಿಯನ್ನು ಇಡಬೇಕು ಅಂತ ಎಷ್ಟು ಜನ ಗೊತ್ತು? ಗೊತ್ತಿಲ್ಲ ಗುರುಗಳೇ.
ಸಾಧ್ಯ ಇಲ್ಲಲ್ಲ. ಸಾಧ್ಯ ಇಲ್ಲ. ಕಿಟಕಿ ನಿನ್ನ ಥರ ಹೇಳ್ತಾರೆ, ಕಿಟಕಿ ಇಟ್ಟರೆ ಎಲ್ಲ ಬರ್ತದೆ ಗಾಳಿ ಬೆಳಕು ಅಂತ. ಕಿಟಕಿ ಇಡಬೇಕಾದ್ರೆ ಗಾಳಿ ಬೆಳಕು ಕರೆಕ್ಟಾಗಿ ಬರಬೇಕಾದ್ರೆ ಕಿಟಕಿ ಎಲ್ಲಿಡಬೇಕು ಅಂತ ಗೊತ್ತಿರಬೇಕು ಗುರುಗಳೇ. ಎಲ್ಲೋ ಒಂದು ಕಡೆ ಇಟ್ಟರಾಯ್ತು ಅಂದರೆ ಹಾಗಾದರೆ ಕಣ್ಣು ಭಗವಂತ ಇಟ್ಕೊಟ್ಟಿದ್ದಾನೆ, ಆಪರೇಷನ್ ಮಾಡಿ ಹಣೆ ಒಳಗಡೆ ಇಟ್ಕೊಂಡಾಗತ್ತೇನಮ್ಮ? ಆಗಲ್ಲ ಗುರುಗಳೇ. ಆ ರೀತಿ ಮನೆ ಕಟ್ತಾರದು ನಾವು. ಹೌದು. ಅಂಗಾಂಗಗಳನ್ನು ಗುರುತಿಸಿ, ಗೋಡೆಗಳನ್ನ ದಿಕ್ಕುಗಳನ್ನ ಗುರುತಿಸಿ ಕಿಟಕಿಯನ್ನು ಇಡಬೇಕು ಅನ್ನೋ ಪ್ರಜ್ಞೆ ಇಲ್ಲ ಗುರುಗಳೇ. ಇದೊಂದು ಭಾಗ. ಎರಡನೇ ಭಾಗ, ಮಲಗೋ ಜಾಗದಲ್ಲಿ ಯಾವುದೋ ಒಂದು ಕಿಟಕಿ ಇರುತ್ತೆ. ಈ ಬೆಡ್ರೂಮಲ್ಲಿ ಗಂಡ ಹೆಂಡತಿ ಮಲಗೋದಂತೂ ಇನ್ನೂ ವಿಚಿತ್ರವಾದ ರೂಮು. ಗಂಡ ಹೆಂಡತಿ ಮಲಗೋದು ವಿಚಿತ್ರವಾದ ರೂಮು. ಅದು ಯಾವುದೋ ಅಂತ ಹೇಳೋಣ, ಕರೆ ಇದೆಯಾ? ಹೌದು, ಒಬ್ಬ ಕಾಲರ್ ವೇಟ್ ಮಾಡ್ತಿದ್ದಾರೆ, ಭರತ್ ಅಂತ ಹೇಳಿ. ಭರತ್ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ತಮ್ಮ ನಕ್ಷತ್ರ ತಿಳಿಸಿ. ನನ್ನ ನಕ್ಷತ್ರ ಭರಣಿ ನಕ್ಷತ್ರ, ಮೇಷರಾಶಿ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ ಗುರುಗಳೇ. ನಾರಾಯಣ, ಹೇಳಿ. ಎಷ್ಟು ವಯಸ್ಸು? ಒಂದು 41 ವರ್ಷ. ಏನಾಗಬೇಕಿತ್ತು? ಆರೋಗ್ಯದ ಬಗ್ಗೆ ಸ್ವಲ್ಪ ಕೇಳಬೇಕಿತ್ತು. ನನಗೆ ಸ್ವಲ್ಪ ಸಮಸ್ಯೆ ಆಗಿದೆ, ಆರೋಗ್ಯ ಸಮಸ್ಯೆ. ನನಗೆ ವೆರಿಕೋಸಿಲ್ ಅಂತ ಆಗಿದೆ ಕ್ಷಣದಲ್ಲಿ. ಅದೊಂದು 6 ತಿಂಗಳಾಯಿತು. ಪೇನ್ ಇದೆ. ಸೊ ಅದ್ರ ಬಗ್ಗೆ ಕೇಳಬೇಕಿತ್ತು, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಈಗ ನೀವು ಟ್ಯಾಬ್ಲೆಟ್ ತಗೋತಾ ಇದ್ದೀರಾ? ಆಸ್ಪತ್ರೆ ಹೋಗಿದ್ದೆ, ಡಾಕ್ಟರ್ ಸ್ಕ್ಯಾನಿಂಗ್ ಎಲ್ಲ ಮಾಡ್ಬಿಟ್ಟು ಸಮಸ್ಯೆ ಇದೆ, ಟ್ಯಾಬ್ಲೆಟ್ಸ್ ತಗೊಳ್ಳಿ, ಕಡಿಮೆ ಆಗಿಲ್ಲ ಅಂತ ಸರ್ಜರಿ ಮಾಡೋಣ ಅಂತ ಹೇಳಿದ್ದಾರೆ. ಬಟ್ ಸ್ವಲ್ಪ ಭಯ ಆಗ್ತಾ ಇದೆ, ಏನ್ ಮಾಡೋದು. ಮದುವೆ ಬೇರೆ ಆಗ್ಲಿಲ್ಲ ನಂಗೆ. ಮದುವೆ ಆಗಿಲ್ಲ? ಭಯ ಇಲ್ಲ. ಯಾಕೆ? ನಿಮ್ಗೆ ಇಷ್ಟ ಇಲ್ವಾ? ಯಾಕೆ ಮದುವೆ ಆಗಿಲ್ಲ? ಇಲ್ಲ, ಅದು ಯಾಕೆ ಆಗ್ತಾ ಇಲ್ಲ. ಹತ್ರ ಬರುತ್ತೆ, ಮಿಸ್ ಆಗುತ್ತೆ. 10 ವರ್ಷ 15 ವರ್ಷದಿಂದ ಹಿಂಗೆ ಆಗ್ತಾ ಇದೆ. ನೀವು ಲವ್ ಮಾಡಕ್ ಗೊತ್ತಿಲ್ವಾ ನಿಮ್ಗೆ? ಅದಾಗಿಲ್ಲ ಗುರುಗಳೇ. ಅದು ಹಾಗೆ ಇಲ್ಲ. ಅಲ್ಲ, ಗಂಡಸರು ಲವ್ ಮಾಡಕ್ ಗೊತ್ತಿಲ್ಲ ಅಂದ್ರೆ ತುಂಬಾ ಅವಮಾನ ಸಂಗತಿ. ಹಂಗಂತ ನೀವು ನಾನು ಹೇಳಿದೆ ಅಂತೇನೋ ಲವ್ ಮಾಡಕ್ ಹೋಗ್ಬಿಟ್ಟಿರ, ಅದೆಲ್ಲ ಹೇಳಿದ ವಿಷಯ. ಕಾರಣ ಏನಪ್ಪ ಅಂದರೆ ಹುಡುಕೋದ್ರಿಂದ ಮದುವೆ ಆಗಲ್ಲ ಅಲ್ವಾ? ಓಕೆ, ವಿಷಯಕ್ಕೆ ಬರೋಣ. ನಿಮ್ಮ ತಂದೆ ಎಲ್ಲಿದ್ದಾರೆ? ತಂದೆ ಮನೆಯಲ್ಲಿದ್ದಾರೆ. ಮೊದಲು ಟೈಲರಿಂಗ್ ಮಾಡ್ತಾ ಇದ್ರು, ಇವಾಗ ಮನೆಯಲ್ಲಿ ರಿಟೈರ್ಡ್ ಆಗಿದ್ದಾರೆ. ನಿಮ್ಮ ತಾಯಿ? ತಾಯಿ ಮನೆಯಲ್ಲೇ ಇದ್ದಾರೆ. ಇಬ್ಬರಲ್ಲಿ ಆರೋಗ್ಯ ಯಾರಿಗೆ ಚೆನ್ನಾಗಿದೆ, ತಂದೆಗ ತಾಯಿಗ? ತಾಯಿಗೆ ಅಸ್ತಮ ಇದೆ, ತಂದೆಗೆ ಪರವಾಗಿಲ್ಲ. ಬಟ್ ಮಾನಸಿಕವಾಗಿ ಅವರೇನಷ್ಟು ಅಂತ ಅನಿಸ್ತಾ ಇಲ್ಲ. ನಿಮ್ಮ ಮನೆ ಎಷ್ಟು ವರ್ಷದ್ದು? ನಾವು ಈಗ ಒಂದು 6 ವರ್ಷದಿಂದ ಮನೆ ಕಟ್ಟಿದ್ದೇವೆ. ಯಾರು ಕಟ್ಸಿದ್ದು, ಅಪ್ಪನಾ? ಹೌದು ಹೌದು ಹೌದು. ರಸ್ತೆ ಯಾವುದು, ಬಾಗಿಲು ಯಾವುದು? ಯಾವ ದಿಕ್ಕಿಗಿದೆ ರಸ್ತೆ, ಬಾಗಿಲು ಯಾವ ದಿಕ್ಕಿಗಿದೆ? ಪೂರ್ವ ದಿಕ್ಕಿಗೆ ಬಾಗಿಲಿದೆ, ಪೂರ್ವ ದಿಕ್ಕಿಗೆನೆ ರಸ್ತೆ ಇದೆ. ಓಕೆ, ಮನೆ ಸುತ್ತ ಕಾಂಪೌಂಡ್ ಇದೆಯಾ? ಅದು ಹಳ್ಳಿ ಮನೆ ಗುರುಗಳೇ. ದಕ್ಷಿಣ ದಿಕ್ಕು ಮತ್ತು ಪಶ್ಚಿಮ ದಿಕ್ಕೆ ಒಂದು ಗುಡ್ಡ ಇದೆ, ಗುಡ್ಡ ಅಡ್ಡ ಇದೆ. ಮತ್ತೆ ಆ ಕಡೆ ಪೂರ್ವ ಮತ್ತು ಉತ್ತರಕ್ಕೆ ಏನು ಇಲ್ಲ, ಖಾಲಿ ಇದೆ ಉದ್ದಕ್ಕೆ. ನೀವು ಅದಕ್ಕೆ ಕಾಂಪೌಂಡ್ ಹಾಕಿಲ್ಲ? ಇಲ್ಲ ಇಲ್ಲ ಇಲ್ಲ, ಹಾಕಿಲ್ಲ. ದುಡ್ಡು ಖರ್ಚಾಗುತ್ತೆ ಅಂತನಾ, ಏನು ಕಾರಣ ಏನು? ಈ ತರ ಇಲ್ಲ, ಇದು ಗುಡ್ಡ ಇತ್ತು, ಅದನ್ನ ತೆಗೆದು ಬಿಟ್ಟು ಕಟ್ಟಿರೋದು. ಯಾವ ಊರು ನಿಮ್ದು? ನಮ್ದು ಮಂಗಳೂರು. ಮಂಗಳೂರು, ಓಕೆ. ಈಗ ಅಲ್ಲಿ ನಿಮ್ಮದು ಲೆಟ್ರಿನ್ ಫಿಟ್ ಮಾಡುವಂಥ ಅಭ್ಯಾಸ ಇದೆಯಾ ಅಥವಾ ಯೂಸ್ಡಿಗೆ ಹೋಗುತ್ತಾ? ಎಲೆಕ್ಟ್ರಿಕ್ ಫಿಟ್ ಇದೆ ಗುರುಗಳೇ. ಲೆಟ್ರಿನ್ ಫಿಟ್ ಮಾಡಿದ್ದೀರಾ? ಮಾಡಿದ್ದೇವೆ. ಯಾವ ದಿಕ್ಕಂತ ಗೊತ್ತಿದೆಯಾ? ಪಶ್ಚಿಮಕ್ಕೆ ಎಡದ ಸೈಡು ಕಟ್ಟಿದ್ದೇವೆ, ಅಂದ್ರೆ ಉತ್ತರ ಪಶ್ಚಿಮ ಮೂಲೆ. ಪಶ್ಚಿಮ ವಾಯುವ್ಯದಲ್ಲಿ ಮಾಡಿದ್ದೀರಾ? ಹೌದು, ಎಡದ ಸೈಡು ಗುರುಗಳೇ. ಎಷ್ಟು ಆಳ ಇದೆ? ಆಳ ಅಷ್ಟು ನಂಗೆ ಗೊತ್ತಿಲ್ಲ, ತಮ್ಮ ಇದು ಮಾಡಿರೋದು. ಮೋಸ್ಟ್ಲಿ ಒಂದು 1 ಮೀಟರ್ ಇರ್ಬೋದೇನೋ ಅಪ್ಪ. ಓಕೆ, ಬೇಜಾರು ಅಥವಾ ಕೋಪ ಎರಡರಲ್ಲಿ ಯಾವುದು ಜಾಸ್ತಿ ಮನೆಯಲ್ಲಿ? ಎರಡೂ ಇದೆ. ಎರಡೂ ಇದೆ. ಎರಡೂ ಇದೆ. ಒಬ್ರು ಹೇಳಿದ್ದು ಇನ್ನೊಬ್ರು ಒಪ್ಕೋತಾರೆ ಅಂತಾನ, ಇಲ್ಲ ಯಾರು ಹೇಳಿದ್ದು ಯಾರಿಗೂ ಅರ್ಥ ಆಗಲ್ಲ ಅಂತಾನ? ಯಾರು ಹೇಳಿದ್ದು ಯಾರಿಗೂ ಅರ್ಥ ಆಗಲ್ಲ. ಓಕೆ, ಅದಕ್ಕೆ ನೀವು ಒಂದು ಕರೆಕ್ಟಾದ ಸಂಗತಿ ಅಂತ ಹೇಳಿದ್ರೆ, ಪ್ರತಿದಿನ ಮಾತ್ರೆ ತಿನ್ನೋರು ಎಷ್ಟು ಜನ ಇದ್ದೀರಾ ಮನೆಯಲ್ಲಿ? ಮಾತ್ರೆ BP ಅಪ್ಪ ತಿಂತಾರೆ, ಅಮ್ಮ ಅಸ್ತಮಕ್ಕೆ ಅಂತ ತಿಂತಾರೆ. ನೀವು ನೋವು ತಿಂತೀರಾ? ವರ್ಷ ಆಯ್ತು ನಾವು ನೋವು ತಿಂತಾ ಇದ್ದೇನೆ. ಯಾಕೆ ಅಂದ್ರೆ ಅದ್ರ ಜೊತೆಗೆ ಸೈನಸೈಟಿಸ್ ಒಂದು 20 ವರ್ಷದಿಂದ ಇದೆ ಗುರುಗಳೇ, ಕಡಿಮೆನೆ ಆಗ್ತಾ ಇಲ್ಲ. ಒಂದು ನಿಮಿಷ ಹೇಳೋವರೆಗೂ ಸ್ವಲ್ಪ ತಡ ಮಾಡ್ಕೋಬೇಕು, ಸ್ವಲ್ಪ ತಡ ಮಾಡಿ ಹೇಳಿ ಗುರುಗಳೇ. ಇಷ್ಟೊಂದು ಡೀಟೇಲ್ಸ್ ಏನಕ್ಕೆ ಕೇಳಿದೆ ಅಂದರೆ, ನಿಮ್ಮ ಲೆಟ್ರಿನ್ ಫಿಟ್ ಒಳಗಡೆ ಇದೆ ನಿಮ್ಮ ಆಪರೇಷನ್ನು. ಅರ್ಥ ಆಯ್ತಾ? ಇನ್ನೊಮ್ಮೆ ಹೇಳ. ಗೊತ್ತಾಯ್ತು. ಆ ಮನೆಯಲ್ಲಿ ಯಾರ ಮಾತು ಅರ್ಥ ಆಗಲ್ಲ.
ಓಕೆ ಪ್ರತಿದಿನ ಒಬ್ಬೊಬ್ಬರು ಮಾತ್ರೆ ಡಬ್ಬಿಯನ್ನು ಮುಂದೆ ಇಟ್ಕೊಂಡು ಜಪ ಮಾಡಬೇಕು. ಓಕೆ ಆ ಮೂಲೆಯಲ್ಲಿ ಒಬ್ಬರು, ಈ ರೂಮಲ್ಲಿ ಒಬ್ಬರು, ಹಾಲಲ್ಲಿ ಒಬ್ಬರು, ಮನೇಲಿರ್ತೀರ. ಹೌದು. ನೋ ಕಾಂಟ್ಯಾಕ್ಟ್, ನೋ ರಿಲೇಷನ್ಶಿಪ್. ಇಲ್ಲ. ಮಗ ಇದ್ದಾನ ಅಂದರೆ ಡೌಟು, ಬಂದನ ಹೊರಗೋದನ್ನ ನೋಡಲಿಲ್ಲ ಅಂತ ಅಪ್ಪ ಅಂತಾರೆ. ಎಷ್ಟು ವಿಚಿತ್ರವಾಗಿರುತ್ತೆ ಮನೆ ಅಂದರೆ, ಇದ್ರ ಬಗ್ಗೆ ಸಂಜೆ 8 ಗಂಟೆವರೆಗೂ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಇಲ್ಲೇ ಕೂತ್ಕೊಂಡು. ಆ ಮನೆಯಲ್ಲಿ ಏನೇನು ನಡೆಯುತ್ತೆ, ಯಾರ್ಯಾರು ಏನೇನು ಹೇಳ್ತಾರೆ, ಎಷ್ಟು ಜಗಳ ಮಾಡ್ತಾರೆ. ಅಮ್ಮ ಮನಸ್ಸಿಗೆ ಬೇಜಾರಿಲ್ಲದೆ ಮಲಗಿದ ದಿನವೇ ಇಲ್ಲ ಆ ಮನೆಯಲ್ಲಿ. ಅದರಲ್ಲಿ ವಾಸ ಮಾಡ್ತಾ ಇದ್ದಾರೆ. ಮದುವೆ ಎಲ್ಲಮ್ಮ ಆಗತ್ತೆ. ಚೌಲ್ಟ್ರಿಗೆ ಹೋದ್ರೂ ಹುಡುಗಿ ಹಿಂದೂ ಬಾಗಿಲಿಂದ ಹೋಗ್ಬಿಡ್ತಾಳೆ. ಎಲ್ಲ ರೆಡಿ ಇರುತ್ತೆ. ಚೌಲ್ಟ್ರಿಗೆ ಹೋಗಿರ್ತಾರೆ, ಹುಡುಗಿನೇ ಎಸ್ಕೇಪ್. ಯಾಕೆ ಅಂಥ ಹುಡುಗಿನೇ ಇವ್ರು ಸಿಕ್ಕಿದ್ರೆ ಅದೇನೇನೋ ಕತೆ ಆಗಿರುತ್ತೆ. ಯಾಕೆ ಅಂಥ ಕೇಸೇ ಇವರು ಸಿಕ್ಕಿದ್ರೆ ಹುಡುಗಿರು ಹಂಗೆ ಸಿಕ್ಕೋದು. ಯಾಕೆ ಅಂದರೆ ಮನೆ ಅಂತಕ್ಕಂಥದ್ದು ಮದುವೆ ಮಾಡಿಸುತ್ತೆ, ನೆಮ್ಮದಿ ಕೊಡುತ್ತೆ, ಆರೋಗ್ಯ ಕೊಡುತ್ತೆ, ಖುಷಿ ಕೊಡುತ್ತೆ, ಶಕ್ತಿ ಕೊಡುತ್ತೆ ಅನ್ನೋ ಪ್ರಜ್ಞೆ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ 2% ಗೊತ್ತಿಲ್ಲ. ಗೊತ್ತಿಲ್ಲ ಗುರುಗಳೇ. ಎಲ್ಲವೂ ಮನೆ ಕೊಡುತ್ತೆ ಅಂತಕ್ಕಂಥ ಪ್ರಜ್ಞೆ ಯಾವ ಸೈನ್ಸಿಸ್ಟ್ಗೂ ಗೊತ್ತಿಲ್ಲ. ಸೈನ್ಸಿಸ್ಟ್ಗೂ ಸೇರಿಸಿ ಹೇಳ್ತೀನಿ ನಾನು. ಜಾಗ ಇಲ್ಲ, ಎಲ್ಲ ಅಡ್ಡದಾರಿನೇ. ಎಲ್ಲ ಮೆಡಿಷನ್ ತೊಗೊಂಡಾಯ್ತು. ಅದಕ್ಕೇನು ಹೇಳುತ್ತೆ ಅಂದರೆ, ಶಾಸ್ತ್ರ ಧರ್ಮ ಅಂತಕ್ಕಂಥ ವಿಷಯಕ್ಕೆ ಬಂದರೆ, 1 ವರ್ಷದ ಒಳಗಡೆ 1 ವರ್ಷ ಮೀರಿದ ಮೇಲೆ ಯಾರು ಮಾತ್ರೆ ಬೇಕಾಗತ್ತೆ ಅಂದರೆ ಸಾಯೋವರೆಗೂ ಅವ್ರು ಮಾತ್ರೆ ತಿನ್ನಲೇಬೇಕು. 1 ವರ್ಷದ ಒಳಗಡೆ ಮಾತ್ರೆ ತಿನ್ನೋದು ನಿಂತಿದೆ ಅಂತಂದರೆ ಬಚಾವ್ ಅವರು. 1 ವರ್ಷ ಆಯ್ತಲ್ಲ ಸ್ವಾಮಿ, 3 ವರ್ಷ ಆಯಿತು, 10 ವರ್ಷ ಆಯಿತು, ತಿನ್ಕೊಂಡೇ ಬಂದಿರಿ. ಎಷ್ಟು ಜನ ಇಲ್ಲಮ್ಮ? ಹೌದು ಗುರುಗಳೇ. ಇವರು ದೀರ್ಘವ್ಯಾಧಿಗಳು. ಇವರಿಗೆ ಯಾವುದೇ ಮೆಡಿಸಿನ್ ವರ್ಕ್ ಆಗಲ್ಲ. ಯಾಕೆ ಅಂದರೆ ಇವ್ರ ಮನೆನೇ ಒಂದು ದೊಡ್ಡ ಉಚ್ಚಾಸ್ಪತ್ರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಗೊತ್ತಿಲ್ಲ ಗುರುಗಳೇ. ಆಸ್ಪತ್ರೆಗಿನ್ನ ಹೆಚ್ಚಾಗಿ ಈಗ ಆಪರೇಷನ್ ಮಾಡಿಸ್ಕೋಬೇಕು ಪಾಪ ಭಯ. ಹೌದು. ಎರಡನೇದು ಮಾಡಿಸ್ಕೊಳ್ದೇ ಇದ್ರೆ ಸಹಿಸ್ಕೊಳಕ್ಕಾಗಲ್ಲ. ಹೌದು. ಆಪರೇಷನ್ ಆದರೂ ಸಕ್ಸಸ್ ಆಗಲ್ಲ, ದುಡ್ಡು ವೇಸ್ಟು. ಯಾಕೆಂದ್ರೆ ಫಿಟ್ ಒಳಗಡೆ ಆಪರೇಷನ್ ಆಗತ್ತೆ ಅಂತ ಡಾಕ್ಟರ್ ಗೊತ್ತಾ? ಗೊತ್ತಿಲ್ಲ. ಇವ್ರಿಗೆ ಗೊತ್ತಾ? ಗೊತ್ತಿಲ್ಲ. ಶಾಸ್ತ್ರ ಹೇಳೋರ್ಗೆ ಗೊತ್ತಾ? ಅಂದ ಮೇಲೆ ಬದುಕು ಹೇಗೆ? ಮದುವೆನೂ ಇಲ್ಲ, ನೆಮ್ಮದಿನೂ ಇಲ್ಲ, ಆರೋಗ್ಯನೂ ಇಲ್ಲ. ಇದಕ್ಕೆ ಹುಟ್ಟಿದ ಭೂಮಿಯಲ್ಲಿ. ಅಣ್ಣ ಅರ್ಥ ಆಯ್ತಾ? ಅರ್ಥ ಆಯ್ತು ಗುರು. ನೀನು ಮೊದಲು ನಿಮ್ಮ ಮನೆ ಬಗ್ಗೆ ಮಾಹಿತಿ ತಿಳ್ಕೊ, ಆಮೇಲೆ ಆಪರೇಷನ್ ಮಾಡಿಸೋದು ವಿಚಾರ ಆಮೇಲೆ. ನಿನಗೆ ಬಂದಿರತಕ್ಕಂತಹ, ನಿಮ್ಮ ಅಮ್ಮನಿಗೆ ಬಂದಿರತಕ್ಕಂಥದ್ದು, ನಿಮ್ಮ ತಂದೆಗಿರ್ತಕ್ಕಂಥದ್ದು, ನಿನಗಿರ್ತಕ್ಕಂಥದ್ದು, ಇವೆಲ್ಲವೂ ಸೇರಿಸಿ ಒಂದೇ ಮಾತ್ರೆ ಯಾವುದು ಅಂದರೆ ನಿಮ್ಮ ಲೆಟ್ರಿನ್ ಫಿಟ್ಟನ್ನು. ಮತ್ತು ಈಗ ನಾನು ಹೇಳಿದೆ ಅಂತ ಪುನಃ ಯಾರನ್ನೋ ಕರ್ಕೊಂಬಿಟ್ಟು ನಾಳೆನೇ ಇನ್ಯಾವ ದಿಕ್ಕಿಗೆ ಹಾಕ್ಬಿಟ್ಟಿಯ ಪುಣ್ಯಾತ್ಮ, ಇದೊಂದು ಸಮಸ್ಯೆ. ಸರಿ ಇಲ್ಲ ಅಂದರೆ ಇನ್ಯಾವುದಕ್ಕೊಂದು ಹಾಕ್ಬಿಡೋದು. ಅಲ್ಲೊಬ್ರು ಸರ್ಜನ್ಗಳಿರ್ತಾರೆ ಆ ಊರುಗಳಲ್ಲಿ, ಅವ್ರು ನನಗೆಲ್ಲ ಗೊತ್ತು, ಈ ಮೂಲೆಯಲ್ಲಿ ಹಾಕುವಂತಾನೆ. ಇಲ್ಲಿ ಕಿತ್ತರು ಅಲ್ಲಿ ಹಾಕಿದ್ರು, ಮತ್ತೆ ಸಮಸ್ಯೆ ಜಾಸ್ತಿ ಆಯಿತು, ನನಗೆ ಬೈತಾರೆ. ಅದಕ್ಕೆ ನೀನು ಕರೆಕ್ಟಾಗಿ ತಿಳ್ಕೊಳ್ತಕ್ಕಂಥ ವಿಚಾರ ಇದ್ದರೆ ನಮ್ಮಿಂದನೇ ವಿಷಯ ತಿಳ್ಕೋಬೇಕು. ಯಾರೋ ಹೇಳಿದ್ರು, ಅವರು ಪಂಚಾಂಗ ಹೇಳ್ತಾರೆ, ಶಾಸ್ತ್ರ ಹೇಳ್ತಾರೆ, ಪೂಜೆ ಮಾಡ್ತಾರೆ ಅಂತ ಕೇಳ್ಬಿಟ್ಟು ಮಾಡಿದ್ರೆ ಮತ್ತೆ ತಪ್ಪಾಗತ್ತೆ. ಮನೆ ಎಷ್ಟು ಅಡಿ ಅಳತೆ ಇದೆ ತಗೋಬೇಕು. ಅಳತೆ ತೊಗೊಂಡು ಮನೆಯಲ್ಲಿ ಹಾಕಿರೋ ಲೆಟ್ರಿನ್ ಫಿಟ್ ಜಾಗ ಯಾವ ಮಟ್ಟಕ್ಕಿದೆ, ಅದನ್ನು ಯಾವ ಮಟ್ಟಕ್ಕೆ ಮಾಡ್ಕೋಬೇಕು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ ನಂತರ ಡಿಸೈಡ್ ಮಾಡು ಹಾಸ್ಪಿಟ್ಲಿಗೆ ಹೋಗ್ಬೇಕಾ ಬೇಡ ಅಂತ. ಓಕೆನಾ? ಓಕೆ. ಖುಷಿ ಆಯ್ತಾ, ಬೇಜಾರಾಯ್ತಾ? ಖುಷಿ ಆಯ್ತು, ಗೊತ್ತಾಯ್ತು ವಿಷಯ ಏನು. ಆರಾಮಾಗಿರು, ಯೋಚನೆ ಮಾಡಬೇಡ, ಭಯ ಬೀಳಬೇಡ. ಫಸ್ಟ್ ಇದ್ರ ಹಣೆ ಬರ ತಿಳ್ಕೊ. ಓಕೆನಾ? ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ವೇಟ್ ಮಾಡ್ತಿದ್ದಾರೆ, ಲತಾ ಅಂಥೇಳಿ. ಲತಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನನ್ನ ಬಗ್ಗೆ ಕೇಳಬೇಕಾಗಿತ್ತು. ತಮ್ಮ ನಕ್ಷತ್ರ ತಿಳಿಸಿ. ಅಶ್ವಿನಿ ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರುಗಳೇ. ನಾರಾಯಣ. ಅಶ್ವಿನಿ ನಕ್ಷತ್ರ. ಎಷ್ಟು ವಯಸ್ಸು ತಮಗೆ? 32 ಗುರುಗಳೇ. ಮದುವೆಯಾಗಿ ಎಷ್ಟು ವರ್ಷ ಆಯಿತು? 10 ವರ್ಷ ಆಯಿತು. ಯಾಕೋ ತುಂಬ ನಿರಾಶಾದಾಯಕವಾಗಿದ್ದೀರಲ್ಲ, ಯಾಕೆ ಬೇಜಾರಾ? ಇಲ್ಲ ಸರ್, ನನ್ನ ಗುರುಗಳೇ, ನಾವು ಇರೋದು ಹೀಗೆ. ಓಕೆ, ಈಗ ನಿಮ್ಮ ಆರೋಗ್ಯದ ಬಗ್ಗೆ ತಿಳ್ಕೊಬೇಕಾ? ಹೌದು ಗುರುಗಳೇ. ಮದುವೆ ಜೀವನ ಹೇಗನ್ಸಿದೆ? ಚೆನ್ನಾಗಿದೆ ಸರ್. ಮಕ್ಕಳು? ಹಾಂ, ಒಬ್ಬ ಇದ್ದಾರೆ. ಒಬ್ಬನಾ? ಹಾಂ, ಒಬ್ಬನೇ. ಅವನ ನಕ್ಷತ್ರ ಏನು? ಅನುರಾಧ ನಕ್ಷತ್ರ. ಎಷ್ಟು ವಯಸ್ಸು? 10 ವರ್ಷ. ಚೆನ್ನಾಗಿ ಓದ್ತಾ ಇದ್ದಾನಾ? ಹಾಂ ಸರ್, ಅದ್ರಲ್ಲಿ ಚೆನ್ನಾಗಿದೆ. ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿದೆ ಅವರು. ಚೆನ್ನಾಗಿದೆಯಾ? ಹಾಂ. ಹೇಳಿದ ಮಾತು ಕೇಳ್ತಾನಾ? ಅವನು ಹೇಳಿದ್ದು ನೀವು ಹೇಳಿದ್ದು ಕೇಳಬೇಕಾ, ಅವನು ಹೇಳಿದ್ದು ನೀವು ಕೇಳಬೇಕಾ, ನೀವು ಹೇಳೋದು ಅವ್ನು ಕೇಳಬೇಕಾ ಅಂತ? ನಮಗೆ ಸ್ವಲ್ಪ ಅವರು ಆ ಥರ ಆಗ್ತಾರೆ, ತಂದೆ ಮಾತು ಸ್ವಲ್ಪ ಕೇಳ್ತಾರೆ. ನಿಮ್ಮ ಮಾತು ಕೇಳಲ್ಲ? ನಮ್ಮ ಮಾತು ಸ್ವಲ್ಪ ಏನಂತಾರಲ್ಲ ಸರ್, ಚೆಲ್ಲಿ ಹಿಡಿತಾರೆ ಅಂತಾರಲ್ಲ, ಆ ಥರ. ಬೇಜಾರಾಗಲ್ವ ನಿಮಗೆ, ನನ್ನ ಮಗ ನನ್ನ ಮಾತು ಕೇಳಲ್ಲ ಅಂತ? ಸರ್ ಅದು ಹಂಗೆ. ಹಾಂ,
ಬೇಜಾರಾಗುತ್ತಾ ಇಲ್ವಾ? ಆಗುತ್ತೆ ಸರ್. ಓಕೆ, ಇದಕ್ಕೊಂದು ಕಾರಣ ಇರಬೇಕಲ್ಲ. ಇದೊಂದು ಸಮಸ್ಯೆ ಇದೆ. ಒಬ್ಬರು ತಂದೆಗಿಷ್ಟ, ಒಂದು ಮಗು ತಾಯಿಗಿಷ್ಟ, ಈ ಸಮಸ್ಯೆ ಇದೆ ಅಲ್ವಾ? ಆದರೆ ಅವ್ರನ್ನ ಕೇಳು ಇದಕ್ಕೇನು ಕಾರಣ ಅಂತ. ಇಲ್ಲ, ಹೋದ ಸಲ ಹೇಳ್ಬಿಡ್ತಾರೆ ಮೊದಲಿಂದ ಹಂಗೇನೆ. ಇಲ್ಲಿ ತಾಯಿಗೆ ಮಗನೇ ಕರೆಕ್ಟ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂದರೆ ತಾಯಿದು ಆಗಿರುವಂತಹ ಪಾಪ ಆದರೂ ಏನು ತಿಳ್ಕೊಬೇಕಲ್ಲ. ಇದಕ್ಕೆ ನಿಮ್ಮ ತಂದೆ ಏನು ಮಾಡ್ತಾರಮ್ಮ? ತಂದೆ ಇಲ್ಲ. ಎಷ್ಟು ವರ್ಷ ಆಯಿತು? ಅವ್ರಿಗೆ 5 ವರ್ಷ ಆಯಿತು. ಏನಾಗಿತ್ತು ಅಪ್ಪಂಗೆ? ಅವ್ರಿಗೆ ಸರ್ ರಕ್ತಮ ಅಂತಾರಲ್ಲ, ಆ ಥರ ಪ್ರಾಬ್ಲಮ್ ಆಯಿತು. ಏನಿದ್ರು ಆಸ್ತಿ ಏನಿತ್ತು ಅಪ್ಪಂದು? ಅದು ಇತ್ತು ಸರ್, ಊರಲ್ಲಿದೆ. ಜಮೀನು? ಹಾಂ, ಇದೆ. ಯಾರು ಮಾಡ್ತಾ ಇರೋದು? ಅದು ಅಣ್ಣ ಎಲ್ಲ ಅವ್ರು ನೋಡ್ಕೊತಾ ಇದ್ದಾರೆ. ಎಷ್ಟು ಜನ ನಿಮ್ಗೆ ಅಣ್ಣ ತಮ್ಮ? ಇಬ್ಬರಿದ್ದಾರೆ ಸರ್. ಅವರಿಬ್ಬರ ಮನಸ್ಥಿತಿ ನೆಮ್ಮದಿಯಾಗಿ ಖುಷಿಯಾಗಿ ಆರೋಗ್ಯವಾಗಿದ್ದಾರಾ ನಿಮ್ಮಿಬ್ಬರಿಗೂ? ಅಣ್ಣ ತಮ್ಮಂದರು ನಿಮ್ಮ ಜೊತೆಲಿ ಹುಡ್ದವರು ಹಾಂ ಸರ್, ಚೆನ್ನಾಗಿದ್ದಾರೆ. ಆರಾಮಾಗಿದ್ದಾರಾ? ಹಾಂ, ಆರಾಮಾಗಿದ್ದಾರೆ. ನಿಮ್ಮ ಹತ್ರ ಎಲ್ಲ ಚೆನ್ನಾಗಿ ಮಾತಾಡ್ತಾರಾ? ಹಾಂ ಸರ್, ಚೆನ್ನಾಗಿದೆ. ಓಕೆ. ನಿಮ್ಮ ತಂದೆ ಹೋಗಿ ಎಷ್ಟು ವರ್ಷ ಆಯಿತು? 5 ವರ್ಷ ಆಯಿತು. ನಿಮ್ಮ ತಂದೆ ಹೋದಾಗ ನೀವು ಕಾರ್ಯಕ್ಕೆ ಹೋಗಿದ್ರಾ? ಹಾಂ ಸರ್, ಹೋಗಿದ್ದೀವಿ. ಎಲ್ಲಿ ಮಾಡಿದ್ದು ಕಾರ್ಯ? ಊರಲ್ಲಿ ಸರ್. ಎಲ್ಲಿ ಹಾಕಿದ್ರು ನಿಮ್ಮ ತಂದೆಯನ್ನು? ಸ್ಮಶಾನದಲ್ಲ, ಜಮೀನಲ್ಲ? ಸರ್, ಅವ್ರ ಕಡೆ ಅಲ್ಲೆಲ್ಲ ಒಂದು ಜಾಗ ಅಂತ ಇರುತ್ತೆ, ಅವರು ಒಂದು ಕ್ಯಾಸ್ಟ್ ಅಲ್ಲಿ ಹಾಕೋದು ಅಂತ. ಸ್ವಂತ ಜಾಗ? ಸ್ವಂತ ಜಾಗ ಇಲ್ಲ ಸರ್, ಅದು ನಮ್ಮ ಇದು ಜನನೆಲ್ಲ ತಗೊಂಡೋಗಿ ಒಂದು ಕಡೆ ಅವ್ರದ್ದು ಒಂದು ಕಡೆ ಇರುತ್ತಲ್ಲ ಸರ್ ಸ್ಥಳ, ಅವ್ರು ಅಲ್ಲಿ ಮಾಡಿದ್ದಾರೆ. ಓಕೆ, ಅಂದರೆ ನಿಮ್ಮ ಕುಟುಂಬದವ್ರು ಮಾತ್ರ ಅಲ್ಲಿ ಹಾಕೋದು ಅಂತನಾ? ಹಾಂ, ಹೌದು ಸರ್. ಓಕೆ. ಅದರ ಪಕ್ಕದಲ್ಲಿ ನಿಮ್ಮ ಜಮೀನು ಇದೆಯಾ? ಇಲ್ಲ ಸರ್, ಇಲ್ಲ ಸರ್. ಓಕೆ. ನಿಮ್ಮ ತಂದೆಗೆ ಅಥವಾ ನಿಮ್ಮ ಮಾವ, ನಿಮ್ಮ ಯಜಮಾನರಪ್ಪ ಇದ್ದಾರಾ? ಹಾಂ, ಇಲ್ಲ ಸರ್. ಇಲ್ಲ. ನಿಮ್ಮನೆ ಎಷ್ಟು ವರ್ಷದ್ದು? ಸರ್, ಹಳೇದು ಒಂದು 17 ವರ್ಷದ ಸರ್. ಈಗ ರೀಸೆಂಟಾಗಿ ಒಂದು 7 ತಿಂಗಳಾಗಿದೆ ಸರ್, ರೀಸೆಂಟಾಗಿ ಮನೆ ಮಾಡಿರೋದು. ನಿಮ್ಮ ಯಜಮಾನ್ರೆ ಕಟ್ಟಿದ್ದಾ? ಹೌದು ಸರ್. ಈ ಮನೆಯಲ್ಲಿ ಈಶಾನ್ಯ ಅನ್ನೋದು ಗೊತ್ತಾ ನಮ್ಮ? ಸ್ವಲ್ಪ ದಿಕ್ಕುಗಳು ಗೊತ್ತಿಲ್ಲ. ಪೂರ್ವ ಸೂರ್ಯ ಹುಟ್ಟೋದು ಅದಾರು ಗೊತ್ತಾ? ಹಾಂ ಸರ್, ಗೊತ್ತಿಲ್ಲ. ಮುಳುಗೋ ಕಡೆ ಯಾವುದು? ಸೂರ್ಯ ಯಾವ ದಿಕ್ಕಲ್ಲಿ ಮುಳುಗೋದು ಗೊತ್ತಾ? ಹಾಂ ಸರ್. ಯಾವ ದಿಕ್ಕು? ಪಶ್ಚಿಮ. ಹಬ್ಬ, ಸಾರ್ಥಕ ಆಯಿತು. ಸರ್, ಅಲ್ಲ, ಇಷ್ಟು ಹೇಳಿಬಿಟ್ರೆ ನಾನೇ ಓದ್ದಂಗೆ ಆಯ್ತು ಇವಾಗ. ವೆರಿ ಗುಡ್. ಈಗ ನಿಮ್ಮ ಮನೆಯಲ್ಲಿ ಅದೇ ನೀವು ಪಶ್ಚಿಮಕ್ಕೆ ಪೂರ್ವಕ್ಕೆ ಮುಖ ಮಾಡಿ ನಿಂತಾಗ ಹಾಂ ಸರ್. ಎಡಗಡೆ ಬರ್ತಕ್ಕಂಥದ್ದೇ ಉತ್ತರ. ಹಾಂ ಸರ್, ಗೊತ್ತಾಯ್ತಾ? ಆ ಉತ್ತರ ಭಾಗದಲ್ಲಿ ಏನಿದೆ ಮನೆಯಲ್ಲಿ? ಭಾಗದಲ್ಲಿ ಸರ್ ಎಡಗಡೆ ಟಾಯ್ಲೆಟ್ ಇದೆ. ಓಕೆ. ಅಲ್ಲಿ ಫಿಟ್ ಇದೆಯಾ, ಬರೀ ಟಾಯ್ಲೆಟ್ ಮಾತ್ರನಾ? ಟಾಯ್ಲೆಟ್ ಸರ್ ಅಷ್ಟೇ, ಫಿಟ್ ಎಲ್ಲ ಓಡಿಸ್ತೇವೆ ಸರ್. ಫಿಟ್ಟು ಬೇರೆ ಕಡೆ ಇದೆಯಾ? ಹಲೋ, ಫಿಟ್ಟು ಬೇರೆ ಕಡೆ ಇದೆಯಮ್ಮ? ಹೌದು ಸರ್, ಬೇರೆ ಕಡೆ ಇದೆ. ಓಕೆ. ಈಗ ನೋಡಿ, ನಿಮಗೆ ಮನಸ್ಸಿಗೆ ಖುಷಿ, ನೆಮ್ಮದಿ, ಒಳ್ಳೆ ಟೈಮ್ ನಿದ್ದೆ ಬರೋದು ಆಗ್ತಾ ಇದೆಯಾ? ಇಲ್ಲ ಸರ್. ಬೇಜಾರಾಗಲ್ವಾ? ಕೋಪ ಬರಲ್ವಾ ನಿಮಗೆ? ನನ್ನನ್ನು ಯಾರು ಪ್ರೀತಿಸುವವರು ಇಲ್ಲ, ನನ್ನ ಮಾತು ಯಾರು ಕೇಳುವರಿಲ್ಲ, ಏನನ್ಸುತ್ತೆ ನಿಮಗೆ? ಓಕೆ, ವಿಷಯ ತಿಳ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ನಿಮ್ಮ ಮಗ ತಾಯಿಗೆ ಯಾಕೆ ಆ ರೀತಿಯಾಗಿ ನಡ್ಕೋತಾನೆ ಅನ್ನೋದಕ್ಕೆ ಕಾರಣ ಮಗುನ ಹೇಳ್ತಾರೆ. ಯಾವ ಮನೆಯ ದೇವಮೂಲೆಯಲ್ಲಿ ಒಂದು ಚಿಕ್ಕ ಗೋಡೆ ಕಟ್ಟಿದ್ರು ಆ ಮನೆಯಲ್ಲಿ ಹುಟ್ಟುವ ಸಂತಾನ ಯಾವ ಕಾರಣಕ್ಕೂ ಮನೆಯವರಿಗೆ ತೃಪ್ತಿಕರವಾದ ರೀತಿಯಲ್ಲಿ ನಡ್ಕೊಳ್ಳಲ್ಲ, ವಿಚಿತ್ರವಾಗಿ ನಡ್ಕೋತಾನೆ. ಹೇಳಂಗಿಲ್ಲ, ಮಗು ಪಾಪ ವಯಸ್ಸು ಚಿಕ್ಕದು ಅಂತ ಅನ್ಕೋತಾರೆ. ಮುಂದೆ ಅವನೇ ದೊಡ್ಡ ಉಗ್ರವಾದಿಯಾಗಿ ಬೆಳಿತಾನೆ. ಆಗ ಇವ್ರು ರೋಡಲ್ಲಿ ಕೂತ್ಕೊಂಡು ಅಳ್ತಾರೆ. ಅಮ್ಮ, ಅರ್ಥ ಆಯ್ತಾ ನಿಮಗೆ? ಅಲ್ಲಮ್ಮ, ತಗೊಂಡೋಗಿ ಅಲ್ಲಮ್ಮ ಹಾಕ್ತಾನೆ, ಟಾಯ್ಲೆಟ್ನ ಅಲ್ಲ ಹಾಕ್ತಾರೆ ಆ ಮೂಲೆಯಲ್ಲಿ. ಯಾರು ನಿಂಗೆ ಪುಣ್ಯಾತ್ಮ ಹೇಳ್ಕೊಟ್ಟಿದ್ದು? ತಿಳ್ಕೊಳ್ಳಿ ದಯವಿಟ್ಟು. ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಬೇಡಿ. ಅದರಲ್ಲೂ ಅನುರಾಧ ನಕ್ಷತ್ರ, ಅವನು ಸ್ವಲ್ಪ ಹಿಂಗೆ ಬಿಟ್ಟರೆ ಮೇಡಮ್ಗೆ ಲೈನ್ ಹೊಡೆಯೋಕೆ ಕೊಟ್ಟೋಗ್ತಾನೆ. ಬೇರೆ ಯಾರಿಗೂ ಲೆಟ್ರ್ ಬರೆಯಲ್ಲ, ಮೇಡಮ್ಗೆ ಬರೆದು ಬಿಡ್ತಾನೆ ಅವನು.
ಅದು ನೋಡಿ ಎಷ್ಟು ಖುಷಿ ಮಗ ಲವ್ ಮಾಡ್ತಾನೆ ಅಂದರೆ. ದಯವಿಟ್ಟು ಆ ಕೆಲಸ ಆಗಬಾರ್ದು. ಮಕ್ಕಳು ಲವ್ ಮಾಡ್ತಾರೆ ಅಂತ ಅಪ್ಪ ಅಮ್ಮ ಬೇಜಾರು ಮಾಡ್ಕೋಬೇಡಿ. ಅವ್ರು ಲವ್ ಮಾಡೋಕ್ಕೆ ನಿಮ್ಮದೇ ಅಪ್ಲಿಕೇಶನ್ ಇರುತ್ತೆ ಮನೆಯಲ್ಲಿ. ಇಲ್ಲಾಂದ್ರೆ ಎಲ್ಲ ಮಕ್ಕಳು ಲವ್ ಮಾಡ್ಕೊಂಡು ಹೋಗ್ಬಿಡ್ತಿದ್ರು. ನಿಮ್ಮ ಮನೆಯಲ್ಲೇ ಲವ್ ಆಗಬೇಕು, ಹುಡುಗಿ ಆಗಬೇಕಾದ್ರೆ ವಾಯುಮೂಲೆಯಲ್ಲಿ ಹುಡುಗಿ ಮಾಡ್ತಾಳೆ, ಲವ್ ಮಾಡ್ಕೋತಾಳೆ ಹುಡುಗಿ. ಈಶಾನ್ಯದಲ್ಲಿ ಏನಾರು ಮಾಡ್ಕೊಂಡ್ರೆ ಹುಡುಗ ಮಾಡ್ಕೋತಾನೆ. ಅಲ್ಲಿಗೆ ಮುಗೀತು ಮನೆ ಕತೆ. ಆದರೆ ದಿಕ್ಕುಗಳನ್ನು ಗುರುತಿಸ್ದೆ ಮನೆ ಕಟ್ತಾ ಇದ್ದೀವಲ್ಲ ಅನ್ನೋ ಕರ್ಮವನ್ನು ಇನ್ನು ಮುಂದೆ ಯಾರು ದಯವಿಟ್ಟು ತಿಳ್ಕೊಂಡು ಮಾಡ್ಕೊಳ್ಳಿ. ಯಾಕೆ ಅಂದರೆ ಶಾಸ್ತ್ರ ಕೇಳೋದು, ಯೋಚನೆ ಮಾಡೋದು, ದೇವ್ರ ಹತ್ರ ಕೂತ್ಕೊಂಡು ತಲೆ ಕೆಚ್ಕೊಳ್ಳೋದು, ದೇವ್ರ ಗುಡಿಯಲ್ಲಿ ಹೋಗ್ಬಿಟ್ಟು ಗಂಟೆಗಟ್ಟಲೆ ಕಾಯ್ಕೊಂಡು ನಿಂತ್ಕೊಳ್ಳೋದು, ನಿಮ್ಮ ಮನೆಗೆ ಮತ್ತೆ ಅಲ್ಲೇ ಬರ್ತೀರಾ ತಿರ್ಗಾ ಬ್ಯಾಸ್ಕೆಟ್ ತಂದಿದ್ದು ಬಿಸಾಕ್ಬಿಟ್ಟು ಟಪ್ ಅಂತ ಹೋಗಿ ಬಿತ್ಕೊಂಡ್ಬಿಡೋದು. ತಿಂಡಿನೂ ತಿನ್ನೋಂಗಿಲ್ಲ, ಊಟನೂ ಮಾಡೋಂಗಿಲ್ಲ. ಯಾಕೆಂದ್ರೆ ಎಲ್ಲ ದೇವ್ರು ಮಾಡಾಯಿತು ನನಗೇನು ಒಳ್ಳೆಯದಾಗಲಿಲ್ಲ ಅಂತ. ದೇವರು ನಿಮ್ಮ ಮನೆಯ ಜಾಗದಲ್ಲಿದ್ದಾರೆ, ಅವರನ್ನು ಗುರುತಿಸಿ ಗುಡಿಯಲ್ಲಿ ಹೋಗಿ ನಮಸ್ಕಾರ ಮಾಡೋಕ್ಕೆ ಹೋಗಬೇಡಿ. ಹೋಗಿ ತೊಂದರೆ ಪರವಾಗಿಲ್ಲ, ಆದರೆ ನಿಮ್ಮ ಮನೆಯಲ್ಲಿ ನಿಮ್ಮ ದೇಹದಲ್ಲಿ ಭಗವಂತ ಇದ್ದಾನೆ ಅಂತ ನೀವು ಎಲ್ಲಿವರೆಗೂ ಒಪ್ಕೊಳ್ಳಲ್ವೋ ಅಲ್ಲಿವರೆಗೂ ಗುಡಿ ಗೋಪುರಗಳನ್ನು ಸುತ್ತುವುದೇ ನಮ್ಮ ಜೀವನ ಅಂತ ಹೇಳಿ ಸುತ್ತಿ ಸುತ್ತಿ ಸುಣ್ಣ ಆಗಿ ಜೇಬರ ದುಡ್ಡೆಲ್ಲ ಖರ್ಚು ಮಾಡಿಕೊಂಡು ಈ ಮಟ್ಟಕ್ಕೆ ಅನುಭವಿಸೋದು ಆಗಬಾರ್ದು. ಇದೇ ನಿಮ್ಮ ಕರ್ಮಕಾಂಡ ಆಗತ್ತೆ, ಇದೇ ಕರ್ಮ ಸಿದ್ಧಾಂತ ಆಗತ್ತೆ. ಆಮೇಲೆ ಹೇಳ್ಕೊಳ್ತೀರ ನನ್ನ ಕರ್ಮ ಏನೋ ಗೊತ್ತಿಲ್ಲ ಅಂತ. ನಿಮ್ಮ ಕರ್ಮ, ನಿಮ್ಮ ಕುಟುಂಬದ ಕರ್ಮ ಇದೆ ನಿಮ್ಮ ಮನೆಯ ಗೋಡೆಯಲ್ಲಿ, ನಿಮ್ಮ ಮನೆಯ ಕಿಟಕಿಯಲ್ಲಿ. ಈ ಸತ್ಯವನ್ನು ತಿಳ್ಕೊಂಡ್ರೆ ತುಂಬ ಅನುಕೂಲ ಆಗತ್ತೆ. ಪೂರ್ಣವಾಗಿ ಮುಗಿಸಿಲ್ಲ ನಾನು. ಯಾಕೆ ಅಂದರೆ ಹೆಂಗಸ್ಗಾಗಲಿ ಗಂಡಸ್ರಿಗಾಗಲಿ ಚಿಕ್ಕವ್ರಿಗಾಗಲಿ ಸುಸ್ತು ಅನ್ನೋದು ಎಷ್ಟು ಮಟ್ಟಕ್ಕೆ ನನಗೆ ಹಿಂಸೆ ಕೊಡ್ತಾ ಇದೆ ಅಂದರೆ, ನಿಮ್ಮ ಮನೆಯ ತಾಪಮಾನ ಎಷ್ಟು, ನಿಮ್ಮ ದೇಹದಲ್ಲಿ ತಾಪಮಾನ ಎಷ್ಟು, ಇದನ್ನು ತಿಳ್ಕೊಳ್ಳೋಕ್ಕೆ ಯಾವ ಡಾಕ್ಟ್ರು ಹೇಳ್ಕೊಡ್ತಾರೆ, ಎಲ್ಲೋ ಕೇಳ್ತೀರಾ? ಸ್ವಲ್ಪ ಯೋಚನೆ ಮಾಡಿ. ಎಲ್ಲರೂ ಸಿಗುತ್ತೆ ನಮ್ಮ ಇದಕ್ಕೆ? ಹಾಗಿದ್ದ ಮೇಲೆ ನಮ್ಮ ಸ್ಕೂಟರ್ಗೆ ಎಷ್ಟು ಆಯಿಲ್ ಹಾಕಬೇಕು, ಎಷ್ಟು ಪೆಟ್ರೋಲ್ ಹಾಕಬೇಕು ಅಂತ ಗೊತ್ತು. ಆದರೆ ನಮ್ಮ ದೇಹದ ತಾಪಮಾನ ಎಷ್ಟಿದೆ ಗೊತ್ತಿಲ್ಲ. ನಮ್ಮ ವಾಸದ ಮನೆಯ ತಾಪಮಾನ ಎಷ್ಟಿದೆ ಗೊತ್ತಿಲ್ಲ. ನಮ್ಮ ಉಸಿರಾಟದಲ್ಲಿ ಎಷ್ಟಿದೆ ಗೊತ್ತಿಲ್ಲ. ಮತ್ತು ಹೆಂಗೆ ಬದುಕ್ತೀರಾ? ಇವೆಲ್ಲ ನಿಮಗೆಲ್ಲ ಅರ್ಥವಾಗುವಂತಹ ವಿಚಾರ. ತಾಳ್ಮೆಯಿಂದ ಕೇಳಿಕೊಂಡು ಸರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಪ್ರಶ್ನೆಗಳಿಗೆ ಹಾಗೆ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 91082588834.